ದಿಂದ ಬಂದ ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು ಅಣಿಮಾದಿ ಅಷ್ಟ ಐಶ್ವರ್ಯ ಸಿದ್ಧಿ ಸಂಪನ್ನರು ಭಕ್ತರ ಪಾಲಿನ ಕಾಮಧೇನು ಕಲ್ಪವೃಕ್ಷ ಸ್ವರೂಪರಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಕ್ಷೇತ್ರಸ್ಥ ಸಮಸ್ತ ದೇವತೆಗಳಿಗೂ ಹಣೆಮಣಿದು ಪ್ರಿಯ ಪುಣ್ಯಾತ್ಮರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿ. ಶಾಸ್ತ್ರಗಳಲ್ಲಿ ಪಶುವಿಗೂ ಮನುಜನಿಗೂ ಭೇದವನ್ನು ಉಸರಬಾರದು. ಮನುಷ್ಯ, ಪಶು ಇವುಗಳಲ್ಲಿ ಭೇದವನ್ನು ಹೇಳಬಾರದು. ಅರ್ಥಾತ್ ಮಾನವನು ಕೂಡ ಪಶುವಿನಲ್ಲಿ ಗಣನೆ ಮಾಡಿದ್ದಾರೆ. ಬಹುಶಃ ನಮ್ಮ್ಯಾರಿಗೆ ದನ ಕತ್ತಿ ಅಂದರೆ ನಮಗೆ ಬಹಳ ಸಿಟ್ಟು ಬರ್ತದೆ. ಏನ್ರಿ, ನನಗೇನು ದನ ಅಂತೀರೇನು, ನಾ ಏನು ಕತ್ತಿದ್ದೀನೇನು, ನಾ ಏನು ಕ್ವಾಣಿದ್ದೀನೇನು, ಬಹುಶಃ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡುವುದು ಕೂಡ ನಮಗೆ ಸರಿನೇ ಅನ್ನಿಸ್ತದೆ. ಆದರೆ ನನಗೆ ದನ ಯಾಕೆ ಅಂತೀರಿ ಅಂತ ಕೇಳಿದರೆ, ದನದಕ್ಕಿಂತಲೂ ಭಿನ್ನವಾದ ಕೆಲಸವನ್ನು ನೀ ಏನು ಮಾಡಿದಿ? ಪ್ರಶ್ನೆ. ಕತ್ತಿಗಿಂತಲೂ ಭಿನ್ನವಾದ ಕೆಲಸ ಏನು ಮಾಡಿದಿ? ನಾವು ಅಂತೇವೆ, ಕರ್ತವ್ಯ ಬೇರೆ ಇರ್ತದೆ. ಪ್ಯೂನಿನ ಕೆಲಸ ಬೇರೆಯೇ, ಸಾಹೇಬನ ಕೆಲಸ ಬೇರೆಯೇ, ಮ್ಯಾನೇಜರ್ನ ಕೆಲಸ ಬೇರೆಯೇ, ಮಾಲಕನ ಕೆಲಸ ಬೇರೆಯೇ ಅದ. ಮಾಲಕನೇ, ಮ್ಯಾನೇಜರ್ನೇ, ನೌಕರನೇ. ತಮ್ಗೆ ಗೊತ್ತದ. ಆಯಾಯ ವ್ಯವಹಾರದಿಂದ ಮನುಷ್ಯನಿಗೆ ಹೆಸರು ಕೊಡ್ತೇವೆ ಅಲ್ಲ. ಹೆಸರು ಬರಬೇಕಾದ್ರೆ ಅವನ ಕ್ರಿಯೆಗಳ ಮೇಲೆ, ಕಾರ್ಯಗಳ ಮೇಲೆ ಅವನಿಗೆ ಹೆಸರು ಬರ್ತವೆ. ಹಾಗೆ ಮನುಷ್ಯ, ಪಶು, ಪಕ್ಷಿ, ಪ್ರಾಣಿ, ಆಮೇಲೆ ಸಂತ, ಮಹಂತ, ಮಹೇಶ್ವರ, ಇಷ್ಟ ಅದಲ್ಲ. ನಮ್ಮಲ್ಲಿ ನಾವು ಕಣ್ಣಿಗೆ ನೋಡ್ತೇವೆ. ಪಕ್ಷಿ ಅದ, ಪಶು ಅದ, ಪ್ರಾಣಿ ಅದ, ಇವದ ನೋಡ್ತೇವೆ ನಾವು. ನಾ ದನ ಅಲ್ಲ, ಪಕ್ಷಿ ಅಲ್ಲ, ಪಶು ಅಲ್ಲ ನಾವು ಅಂತೇವೆ. ಖರೆ ಕರ್ತವ್ಯದ ಮೇಲೆ ಮನುಷ್ಯನಿಗೆ ಹೆಸರು ಬರ್ತದೆ, ಅದ್ರ ತಕ್ಕ ಉತ್ಪನ್ನ ಬರ್ತದೆ. ಪೊಲೀಸಿಗೆ ಬರೋದು ಕೆಲಸ ಬೇರೆ, ಅವನ ಉತ್ಪನ್ನ ಬೇರೆ. ಫೌಜ್ದಾರಿ ಕೆಲಸ ಬೇರೆ, ಅದರ ಉತ್ಪನ್ನ ಬೇರೆ. ಮ್ಯಾಲ ಸಾಹೇಬನ ಕೆಲಸ, ಅವನ ಉತ್ಪನ್ನ ಬೇರೆ. ಮನುಷ್ಯನಿಗೆ ಕರ್ತವ್ಯದಂತೆ ಫಲ ಸಿಗ್ತದೆ ಅನ್ನೋದು ನಮ್ಮೆಲ್ಲರ ಅನುಭವ ಅದ. ಅವನಿಗೆ ಮೇಲಿನವನಿಗೆ ಅವ ನಮಸ್ಕಾರ ಮಾಡ್ತಾನೆ, ಅವ ಮತ್ತು ಮೇಲಿನವ ನಮಸ್ಕಾರ ಮಾಡ್ತಾನೆ, ಅವ ಮತ್ತು ಮೇಲಿನ ನಮಸ್ಕಾರ ಮಾಡ್ತಾನೆ. ಇದು ಜಗತ್ತಿನೊಳಗೆ ರೂಢಿ ಅದ. ಅದರಂತೆ ನಾನು ಮನುಷ್ಯ ಯಾವ ರೂಪದೊಳಗೆ ಇದ್ದೀನಿ, ಪಶುವೋ, ಪ್ರಾಣಿಯೋ, ಕ್ರಿಮಿನೋ, ಮನುಷ್ಯನೋ ಅಥವಾ ದೇವರು? ಮಹಾತ್ಮರು ಅಂತಾರೆ, ನಾ ಏನು ದ್ವಿತೀಯ ಶಂಭುವಲ್ಲವೇ ಅಂತಾರೆ ಬಸವಣ್ಣರು. ನಾನು ದೇವರೇ ಇದ್ದೀನಿ ಅಂದರು ಅಲ್ಲ. ಯಾವ ದೇವರಿಗೆ ನಾವು ಹಗಲಿರುಳು ಪ್ರಾರ್ಥನಾ ಮಾಡ್ತೇವೆ, ಆ ದೇವರು ನಾನೇ ಇದ್ದೀನಿ ಅಂದರು ಅವರು. ನಾನೇ ಇದ್ದೀನಿ. ಮನುಷ್ಯನು ದೇವರು, ದಾನವ, ರಾಕ್ಷಸ, ಆಮೇಲೆ ಏನಪ್ಪ ಅಂದ್ರೆ ನೀಚ, ದುಷ್ಟ, ಪಶು, ಪಕ್ಷಿ, ಪ್ರಾಣಿ ಆಗಲಿಕ್ಕೆ ಆ ಮನುಷ್ಯನ ಆಚಾರ ವಿಚಾರಗಳೇ ಕಾರಣ ಅನ್ನತಕ್ಕಂಥದ್ದು ನಾವು ನೋಡ್ತೀವಿ. ಬಹುಶಃ ನೀವು ಅಂತೀರಿ, ನಿಗೇನು ಮನುಷ್ಯ ಅಂತಾರೇನು ಅಂತೀರಿ. ಮನುಷ್ಯ ಅಲ್ಲ, ನೀ ಪಿಶಾಚಿ ಇದ್ದಿ, ನೀ ದನ ಇದ್ದಿ, ನೀ ಕತ್ತಿದ್ದಿ,
ಬೈತೀರಿ ನೀವು. ಅವ ನಿಮ್ಮಂಗೆ ಮನುಷ್ಯನೇ ಅದಾನ, ಖರೆ ಕೈಯ ಕಾಲ ಅದಾವ, ನಿಮ್ಮಂಗೆ ಉಣ್ತಾನೆ, ನಿಮ್ಮಂಗೆ ತಿಂತಾನೆ, ನಿಮ್ಮಂಗೆ ಉಡ್ತಾನೆ. ಪರಂತು ಈ ಶಬ್ದಗಳನ್ನು ಪ್ರಯೋಗ ಯಾಕೆ ಮಾಡ್ತೀರಿ? ನೀವು ಮನುಷ್ಯ ಇದೆಯೋ, ದನ ಇದೆಯೋ, ಕತ್ತಿದ್ದಿ, ಹಂದಿದ್ದಿ, ರಾಕ್ಷಸಿದ್ದಿ, ಪಿಶಾಚಿ ಇದ್ದಿ, ನೀವು ದೇವರಿದ್ದೀನಿ ಅಂತೀರಿ. ಅವ್ರ ಮನುಷ್ಯರಲ್ರಿ, ದೇವ್ರಿ ಅಂತೀರಿ. ಇವು ಯಾಕೆ ಬರ್ತಾವ ಮನುಷ್ಯನಿಗೆ ಅಂತ ಕೇಳಿದರೆ, ಆತನು ಮಾಡಿದ ವ್ಯವಹಾರದಿಂದ. ಆಹಾರ, ವಿಹಾರ, ವ್ಯವಹಾರ ಮೂರದವಲ್ರಿ. ಮನುಷ್ಯನಿಗೆ ಆಹಾರದ, ವಿಹಾರ ಅಂದರೆ ಯಾರ ಜೊತೆ ಕುಂಡಿರ್ತಾನೆ ಅನ್ನೋದು. ಮನುಷ್ಯ ಏನು ತಿಂತಾನೆ, ಯಾರ ಜೊತೆ ಕುಂಡಿರ್ತಾನೆ, ಇವೆಲ್ಲ ಮನುಷ್ಯನನ್ನು ರಾಕ್ಷಸನನ್ನಾಗಿ, ದೇವರನ್ನಾಗಿ, ಪ್ರಾಣಿಯನ್ನಾಗಿ, ಪಶುವನ್ನಾಗಿ, ಹಂದಿಯನ್ನಾಗಿ ಮಾಡ್ತಾವೆ. ಅದಕ್ಕೆ ಮಹಾನುಭಾವ್ ವೃತ್ತಂ ರಕ್ಷೇತ. ನಿನ್ನ ಜೀವನದೊಳಗೆ ನಿನ್ನ ಆಚಾರ ವಿಚಾರವನ್ನು, ವ್ಯವಹಾರವನ್ನು ಸರಿಯಾಗಿಡಕ್ಕಲಿ. ವೃತ್ತಂ ರಕ್ಷೇತ ಪ್ರಯತ್ನೇನ. ಪ್ರಯತ್ನ ಅಂದ್ರೆ ಏನು ರೀ? ಜೀವ ಹಾದ್ರೂ, ರೊಕ್ಕ ಹೋದ್ರೂ, ತಿಳಿತೇನ್ರಿ, ಕೈ ಕಾಲು ಹೋದ್ರೂ ನಿನ್ನ ಆಚಾರವನ್ನು ಬಿಡಬೇಡ. ಮನುಷ್ಯ ಆಚಾರಹೀನ ಪಶುವೇ ಸಮಾನ. ಮನುಷ್ಯನ ಆಚಾರಗಳು ಹೋಯ್ತು ಅಂದರೆ ಅವ ದನದಕ್ಕಿಂತ ಕಡಿ ಅಂದಾರ. ಮನುಷ್ಯರಿಗೆ ಎಲ್ಲರಿಗೊಂದು ಆಚಾರ ಅದ ಅಲ್ರಿ, ಎಲ್ಲರಿಗದ. ಎಲ್ಲರಿಗೆ, ಗಂಡಸಿಗದ, ಹೆಣ್ಸಿಗದ, ಕೂಸಿಗದ, ಮುತ್ಯ ಆದವ್ರಿಗದ, ವಯಸ್ಸು ಆದವ್ರಿಗದ, ನೌಕರಿ ಮಾಡೋನಿಗದ, ಸಾಹೇಬನಿಗೂ ಅದ, ಪ್ಯೂನಿಗೂ ಅದ. ಯಾರಿಗೆ ಪ್ಯೂನ್ ಅನ್ನಬೇಕು, ಅವ ಎಲ್ಲಿರಬೇಕು, ಏನು ಮಾತಾಡಬೇಕು, ಸಾಹೇಬ್ ಎಲ್ಲಿ ಕೊಂಡಿರಬೇಕು, ಏನು ಮಾಡಬೇಕು, ಏನು ಆಡಬೇಕು, ಅವನಿಗೆ ನಿಯಮ. ನಿಯಮ ಮನುಷ್ಯನಿಗೆ ಇಲ್ಲ ಅಂತ ಕೇಳಿದರೆ ಅನಾಹುತ ಆಗ್ತದೆ. ಹೊಳೆ ಹಳ್ಳ ಹರಿಯಲ್ಲಿ ಹರಿದರೆ ಚಲೋ, ಅದು ತನ್ನ ದಾರಿ ಬಿಡ್ತು ಅಂತ ಕೇಳಿದ್ರೆ ಊರು ಹಾಳಾಕ್ಕವ ಅನ್ನೋದು ನಿಮಗೆ ಗೊತ್ತದಲ್ಲ. ಅದು ಹಾಳಾಕ್ಕವ, ಊರೇ ಹಾಳಾಕ್ಕವ. ಎಲ್ಲಿ ಹರಿಬೇಕು ಅಲ್ಲೇ ಹರಿತು. ಎಲ್ಲ ಆನಂದ, ಜನರಿಗೆ ಆನಂದ, ಭೂಮಿಗೆ ಆನಂದ, ಪಶುಗೆ ಆನಂದ, ಪಕ್ಷಿಗೆ ಆನಂದ. ತನ್ನ ದಾರಿ ಬಿಟ್ಟು ಹರಿತು ಹಳ್ಳ, ಹೊಳಿ ಅಂತ ಕೇಳಿದ್ರೆ ಊರಿ ನಾಶ ಆಗ್ತಾವಂತ ದಿನ ಟಿ ವಿಯಾಗ ಕೇಳಕತ್ತೀರಿ, ಪೇಪರ್ದಾಗ ಓದಕತ್ತೀರಿ. ಹಾಗೆ ಮನುಷ್ಯನಿಗೂ ಒಂದು ದಾರಿ ಅದ. ಮನುಷ್ಯ ಹೆಂಗೆ ಬದುಕಬೇಕು, ಏನು ಉಣಬೇಕು, ಏನು ನೋಡಬೇಕು, ಏನು ತಿನ್ನಬೇಕು, ಏನು ಆಡಬೇಕು, ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಒಂದು ಹಾಕಿಕೊಟ್ರು ನಮ್ಮ ಪುರಾತನರು, ಮಹಾತ್ಮರು. ಹಾಗೆ ಹೋದೇವೆ ಅಂದರೆ ದಂಡೆಗಿದ್ದವರು ಸುಖ ಆಗಿರ್ತಾರೆ. ಹೊಳಿ ದಂಡೆಗಿದ್ದವರು ಪಶು ಪಕ್ಷಿನ ಸುಖ ಆಗಿರ್ತಾರೆ. ಒಂದು ವೇಳೆ ತನ್ನ ದಾರಿ ತಪ್ಪಿತು ಅಂತ ಕೇಳಿದರೆ ಗೊತ್ತದ, ಊರೇ ಹಾಳಾಗ್ತವೆ. ಪಶು ಪಕ್ಷಿ ಎಲ್ಲ, ಗಿಡ ಮರ ಎಲ್ಲ ಹರ್ಕೊಂಡು ಹಾಳಾಗಿ ಹೋಗ್ಬಿಡ್ತಾವೆ. ಹಾಗೆ ಪುಣ್ಯಾತ್ಮರೇ, ಇದು ಜೀವನ ಅನ್ನೋದು ಒಂದು ನದಿ ಅದ. ಇದರೊಳಗೆ ಬಹಳ ಸಂತೋಷ. ಪಶು ಪಕ್ಷಿ ಮನುಷ್ಯರು ಎಲ್ಲರೂ ಆನಂದ ಪಡ್ತಾರೆ ರೀ. ನದಿ ತನ್ನ ಜಗದಾಗ ಹರಿದ್ರೆ ಪಶು ಪಕ್ಷಿ, ಊರು ಜನ, ಗಿಡ ಮರ ಎಲ್ಲಕ್ಕೆ ಆನಂದ ಅದ. ಆದರೆ ಅದು ತನ್ನ ದಾರಿ ತಪ್ಪಿತು ಅಂತಂದರೆ ಯಾರಿಗೂ ಸುಖ ಇಲ್ಲ, ಯಾರಿಗೂ ಸುಖ ಇಲ್ಲ. ಹಾಗೆ ಇದು ಜೀವ ನದಿ ಅದ, ಇದು ನದಿ ಅದ. ಇದು 1 ದಿವಸದ 2 ವರ್ಷದಲ್ಲ, 5 ವರ್ಷ 10 ವರ್ಷದಲ್ಲ, 100 ವರ್ಷ ತನಕ ಬದುಕ್ತಾರೆ, 70 ತನಕ ಬದುಕ್ತಾರೆ, 80 ತನಕ ಇದು ಜೀವ ನದಿ ಹರಿತದೆ. ತಾನು ದಾರಿ ಬಿಡಬಾರ್ದು. ಬಂದವರು ನೀರು ಕುಡಿಯೋರಿಗೆ ಹಸಿ ನೀರು ಕಡಿದು ನೀರಡಿಸಿ ಬಂದವ್ರಿಗೆ ನೀರು ಕೊಡಬೇಕು. ಮಗ್ಗಲು ಜಮೀನಕ್ಕೆ ಏನಪ್ಪ ನೀರು ಹಾಕಿ ಅದಕ್ಕೇನಪ್ಪ ಬೆಳೆ ತರಬೇಕು. ಉಂಡವರು ತಿಂದವ್ರು ಇರಬೇಕು, ಗಿಡದ ಕಳ್ಕೊಂತವ್ರು ಸಂತೋಷ ಪಡಬೇಕು. ಅದು ಹೊಳೆದು ಕಿಮ್ಮತ್ತದ ರೀ. ಹಂಗೆ ನಮ್ಮ ಜೀವನ ಒಂದು ನದಿ ಅದ, ಹರಟೆ ಹರಿಬೇಕು, ಮೇರೆ ದಪ್ಪಿ ಹರಿಬಾರ್ದು. ನೀರು ಗದ್ದಲಾಗಬಾರ್ದು, ಯಾರೂ ಕುಡಿಯಂಗಿಲ್ಲ. ನೀರು ಗದ್ದಲಾಗದೆ ಯಾರೂ ಕುಡಿಯಂಗಿಲ್ಲ.
ಶಾಂತ ಇರಬೇಕು, ದಾರಿ ಒಳಗೆ ಇರಬೇಕು, ತನ್ನ ಬೌಂಡ್ರಿ ದಾಟಬಾರ್ದು. ಹಾಗಿತ್ತು ಅಂದರೆ ಸಮಸ್ತ ಜೀವಿಗಳಿಗೆ ಕಲ್ಯಾಣ. ಆಗ ನಿನ್ನ ಜೀವನವು ಒಂದು ನದಿಯಾಗಿ ಇರಲಿ. ಹಸಿದವರಿಗೆ ನೀರಡಿಕೆ ಆದವರು ನೀರಡಿಕೆ ಹೋಗಲಿ. ದಂಡಿಗಿದ್ದವ್ರು ಏನಪ್ಪ ಅಂತ ಕೇಳಿದರೆ ಅವರಿಗೆ ಬೆಳೆ ಬರಂಗ ಆಗಲಿ. ದಾರಿ ಬಿಟ್ಟು ಹೋಗಬಾರ್ದು ನದಿ. ಅದು ಹೆಂಗೆ ಮಂಗಲಕಾರಕ ಅದ ಪುಣ್ಯಾತ್ಮ, ಅದರಂತೆ ಈ ಜೀವನ ಒಂದು ಇದು ನದಿ ಅದ. ನಾವು ಎರಡೇ ಮಾಡ್ತೀವಿ, ಇಲ್ಲಕ್ಕೆ ಒಣಗಿ ಹೋಗ್ತದೆ, ಇಲ್ಲಕ್ಕೆ ಊರ ಹಾಳು ಮಾಡ್ತದೆ. ಹಂಗೆ ಇರಬಾರ್ದು. ಪೂರ ಒಣಗಿ ಬಿಡ್ತಂದ್ರೆ ಅದಕ್ಕೆ ಬರ್ತದೆ. ಪಶುಗಿಲ್ಲ, ಪಕ್ಷಿಗಿಲ್ಲ, ಮನುಷ್ಯರಿಗಿಲ್ಲ, ಗಿಡಕ್ಕಿಲ್ಲ, ಯಾವುದಕ್ಕೂ ಉಪಯೋಗ ಇಲ್ಲ ಅದು ಒಣಗುತ್ತಂದ್ರೆ. ಹಂಗೂ ಆಗಬಾರ್ದು, ಮಹಾಪೂರ್ ಬಂದಂಗೂ ಬರಬಾರ್ದು. ಹಾಗೆ ಎರಡೂ ಆಯ್ತಂದ್ರೆ ಆ ನದಿಗೆ ನಾವು ಬೈತೇವೆ, ಮಹಾಪೂರ ಅಂತೇವೆ, ಹಾಳು ಮಾಡ್ತಂತೇವೆ. ನಮ್ಮ ಜೀವನ ಇದೊಂದು ನದಿಯಾದ ಪುಣ್ಯಾತ್ಮರೇ ಲಕ್ಷ್ಯ ಇಡ್ರಿ. ಇದು ತನ್ನ ಸೀಮೆಯೊಳಗೆ ಹರಿಬೇಕು, ಸೀಮೆ ಬಿಟ್ಟು ಹೋಗಬಾರ್ದು, ಒಣಗಬಾರ್ದು. ಒಣಗಿತು ಅಂತಂದರೆ ಹಾಳಾಗ್ತದೆ. ಮಹಾಪೂರ್ ಬಂತು ಹಾಳಾಗ್ತದೆ. ಮರಾಠ ಕಾಲೇಂಡಿ ಆಚೆ ಲಾಂಢ. ಮಳೆಗಾಲದಾಗ ಹೊಳಿ ನೋಡ್ರಿ ಶಾಂತ ಹರಿತಾವ. ಮಳೆಗಾಲದಾಗ ನಿಮ್ಮ ಊರ ಮುಂದೆ ಲಣ್ಕೇನ ಹಳ್ಳ ಅಂದ್ರೆ ಎಲ್ಲರೂ ಹೋಗಿ ಅಲ್ಲಿ ತಕ್ಕೋತಾರೆ. ಮಳೆ ಬಂತಂದ್ರೆ ಹಿಂಗೆ ಬರ್ತದ್ರಿ, ಹೇಳ್ತೀನಿ, ಒಂದಕ್ಕೆ ನಿಂದ್ರೆ ಕೂಡ ಅಲ್ಲಿ ಹರ್ಕೊಂಡು ಒಯ್ತದೆ. ಮತ್ತು 4 ದಿನ ಆದ್ರೆ ಖಾಲಿ ಕೊಂಡಿರ್ತದೆ. ನಮ್ಮ ಜೀವನ ಲಣ್ಕೇನ ಹಳ್ಳ ಆಗಬಾರ್ದು. ಬಂದಕ್ಕೆ ಭಾಳ ಜೋರ, ಇಲ್ಲ ಅಂದರೆ ಇಲ್ಲ. ಶ್ರಾವಣ ಬಂತು, ಶಿವರಾತ್ರಿ ಭಾಳ ಜೋರ ಪೂಜಾ ಪಾಠ, ಮುಂದೆ ಒಣಗಿತು, ಒಣಗಿ ಹೋಯ್ತು. ಜೀವನ ಹಂಗೆ ಇರಬಾರ್ದು ರೀ. ಜೀವನ ಸಮತೋಲನ ಅಂತಾರೆ ಅದಕ್ಕೆ. ಸಮ್ಯಕ್ ಜೀವತಿ ವರ್ತತಿ ಇತಿ ಜೀವ. ಸಮ್ಯಕ್ ಸರಿಯಾಗಿ ತನ್ನ ಜೀವನದಲ್ಲಿ ಭಾಳ ಇಲ್ಲ, ಕಡಿಮೆನೂ ಇಲ್ಲ. ಉಪವಾಸನೂ ಇರಬಾರ್ದು, ಭಾಳ ಉಣಬಾರ್ದು. ಉಪವಾಸ ಇದ್ದರೂ ತ್ರಾಸ, ಭಾಳ ಉಂಡ್ರೂ ತ್ರಾಸ. ಎಷ್ಟು ಬೇಕು ಅಷ್ಟು ಉಂಡ್ರಿ ಅಂದ್ರೆ ಆರೋಗ್ಯ ಇರ್ತದೆ. ದವಾಖಾನೆ ಜರುತ್ತಿಲ್ಲ, ಔಷಧ ನುಂಗಂಗಿಲ್ಲ, ಡಾಕ್ಟ್ರ್ ಮಾರಿ ನೋಡಂಗಿಲ್ಲ. ನಾವು ಹಂಗೆ ಮಾಡಂಗಿಲ್ಲ ರೀ. ಚಲೋ ಅನ್ನಿಸ್ತಂದ್ರೆ ಭಾಳ ಒಮ್ಮೆ ಏನು ವರ್ಷ ತೆಗೆದು ಬಿಡ್ತೇವೆ. ಆಗ ಆಚಾರ ವಿಚಾರಗಳು ಮನುಷ್ಯನ ಜೀವನದಲ್ಲಿ ಭಾಳ ಸಮತೋಲನವಾಗಿ ಇರಬೇಕು. ಅದಕ್ಕೆ ಆಚಾರ ವಿಚಾರ ಅಂದರೆ ನೋಡುವಲ್ಲಿ, ಕೇಳುವಲ್ಲಿ, ಮಾಡುವಲ್ಲಿ, ಮುಟ್ಟುವಲ್ಲಿ, ನಡೆಯುವಲ್ಲಿ, ಮಾತನಾಡುವಲ್ಲಿ ಲಣ್ಕೇನ ಹಾಳಿದ್ದಂಗೆ ಇರಬಾರ್ದು, ಒಣಗೂ ಹಾಳಿದ್ದಂಗೂ ಇರಬಾರ್ದು. ನದಿ ಹೆಂಗೆ ಸದಾ ಹರಿತದೆ, ಹಂಗೆ ನಮ್ಮ ಮನಸ್ಸು ಸದಾ ಸತ್ಕರ್ಮದಲ್ಲಿ, ಪುಣ್ಯಕರ್ಮದಲ್ಲಿ ನಡಿಬೇಕು. ಅದಕ್ಕೇನಪ್ಪ ಅಂತ ಕೇಳಿದರೆ ಆಚಾರ ಅಂತಾರೆ. ಮನುಷ್ಯ ಆಚಾರ ಇಲ್ಲದೆ ಯಾರು ಇರೋಕ್ಕೆ ಬರೋಂಗಿಲ್ಲ. ಇದು ತಿಳ್ಕೊರಿ ಮೊದಲ. ಆಚಾರ ಇಲ್ಲದೆ ಯಾರೂ ಇರೋಕ್ಕೆ ಬರೋಂಗಿಲ್ಲ. ಪರಂತು ಆಚಾರ ಎಷ್ಟು ಪ್ರಕಾರ ಅದ ಅನ್ನೋದು ವಿಚಾರ ಮಾಡಿರಿ. ಎಲ್ಲರೂ ಆಚಾರ ಅಂದರೆ ಚರತಿ ಇತಿ ಚರಿತ್ರ. ನಡೆಯೋದಕ್ಕೆ ಚರಿತ್ರ ಅಂತಾರೆ. ನೋಡೋದು, ನಡೆಯೋದು, ಮುಟ್ಟೋದು, ಮಾತಾಡೋದು, ಹಿಡಿಯೋದು, ಬಿಟ್ಟು ಇದಕ್ಕೆ ಚರಿತ್ರ ಅಂದರೆ ಏನು ಇದೆ. ಏನು ಹಿಡಿಬೇಕು, ಏನು ಬಿಡಬೇಕು, ಏನು ನೋಡಬೇಕು, ಏನು ನೋಡಬಾರ್ದು, ಇವಕ್ಕೆಲ್ಲ ಚರಿತ್ರೆ ಅಂತಾರೆ. ನಮ್ಮ ಜೀವನದಲ್ಲಿ ಚರಿತ್ರೆ ಬಿಟ್ಟು ಯಾರು ಇರೋಕ್ಕೆ ಬರೋಂಗಿಲ್ಲ. ಅವನೇ ಇರ್ತಾನೆ, ಯಾವಾಗ ಗಾಡಿ ಕುಂತಿರ್ತಾನೆ ಅಂದರೆ ಸತ್ತಿರ್ತಾನೆ. ಜೀವಂತಿದ್ರೆ ಏನು ನೋಡಬೇಕ, ಏನಾರ ಆಡಬೇಕ, ಏನಾರ ಕೇಳಬೇಕ, ಏನಾರ ಮುಟ್ಟಬೇಕ, ಎಲ್ಲಿಗಾರ ಹೋಗಬೇಕ, ಏನಾರ ತರಬೇಕ, ಏನಾರ ಕೊಡಬೇಕ. ಜೀವನ ಅಂತ ಅದಕ್ಕಂತ. ಇವುಗಳನ್ನು ಆಚಾರ ಅಂದರೆ ಏನಿಲ್ಲ, ದೊಡ್ಡ ಮಾತಲ್ಲ, ಎಲ್ಲರಿಗೂ ಗೊತ್ತಿದ್ದದ್ದೇ ಅದ, ತಿಳಿದದ್ದೇ ಅದ. ಪರಂತು ನಮ್ಮ ಮನಸ್ಸು, ನಮ್ಮ ಬೇಡಿಕೆ, ನಮ್ಮ ಇಚ್ಛೆ ನಮ್ಮನ್ನು ಆಚಾರದಿಂದ ಭ್ರಷ್ಟ ಮಾಡ್ತಾವ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ನಮಗೆಲ್ಲರಿಗೂ ಗೊತ್ತು. ಯಾರೂ ಕೆಟ್ಟಿಲ್ಲ, ಎಲ್ಲರೂ ಒಳ್ಳೆಯ ಅದಾರ.
ಪರಂತು ಅವರ ಮನಸ್ಸು, ಅವರ ಆಸೆ, ಅವರ ಕಾಮ, ಅವರ ಕ್ರೋಧ, ಅವರ ಲೋಭ ಆ ಮನುಷ್ಯನನ್ನು ಅನಾಚಾರಿಯನ್ನಾಗಿ ಮಾಡ್ತಾವೆ, ಅನಾಚಾರಿ ಮಾಡ್ತಾವೆ. ಅದಕ್ಕೆ ಮನುಷ್ಯ ಹೆಂಗಿರಬೇಕು? ಸದಾಚಾರಿಯಾಗಿರಬೇಕು. ಹಿಂಸಾಚಾರಿ, ವ್ಯಭಿಚಾರಿ, ಭ್ರಷ್ಟಾಚಾರಿ, ಇವು ಮೂರದವಲ್ಲ. ಇವು ಮನುಷ್ಯನಿಗೆ ಹಿಂಸಾಚಾರ ಮಾಡಿದರೆ, ಭ್ರಷ್ಟಾಚಾರ ಮಾಡಿದರೆ, ವ್ಯಭಿಚಾರ ಮಾಡಿದರೆ ಮನುಷ್ಯ ಅನಂತ ಕಷ್ಟಗಳನ್ನು ಮುಂದೆ ಮಾಡಬೇಕಾಗ್ತದೆ. ಪಥ್ಯ ಬಿಡುವುದು ಸುಲಭ, ಆಪರೇಷನ್ ಬಹಳ ಕಠಿಣ. ಆಗ ಮನುಷ್ಯನಿಗೆ ಆಚಾರವನ್ನು ಮುರಿಯಲಿಕ್ಕೆ ಎಲ್ಲರಿಗೂ ಬರ್ತದೆ, ಪರಂತು ಅದನ್ನು ಸಂಭಾಳಿಸೋದು ಬಹಳ ಕಠಿಣದ. ಶಾಸ್ತ್ರ ಹೇಳ್ತಾರೆ, ನಮ್ಮ ಶಾಸ್ತ್ರದಲ್ಲಿ ಭವತ್ಯಾರ್ಯೋ ನ ಧನೇನ ನ ವಿದ್ಯೆಯ. ಮನುಷ್ಯ ಸಜ್ಜನ ಆಗಬೇಕಾದ್ರೆ ಬಹಳ PhD ಮಾಡಿದ್ರೆ ಸಜ್ಜನ ಆಗೋದಿಲ್ಲ. ನ ವಿದ್ಯೆಯ. ಭಾಳ ಮಂದಿ ಒಂದೊಂದು ಕಲೆಯೊಳಗೆ ನಿಪುಣರು ಅದಾರಲ್ರಿ. ಇಂಜಿನಿಯರ್ ಅದಾರ, ಡಾಕ್ಟರ್ ಅದಾರ, ಲೆಕ್ಚರ್, ಭಾಳ ನಿಪುಣರು ಅದಾರ. ನ ವಿದ್ಯೆಯ. ಮನುಷ್ಯನಿಗೆ ಶಿಕ್ಷಣದಿಂದ, ಕೇವಲ ಮಾತ್ರ ಶಿಕ್ಷಣದಿಂದ ಯಾರೋ ಮನುಷ್ಯ ಸಜ್ಜನರು ಆಗ್ತಾರಂತ ಇಲ್ಲ. ಅದರ ಉಲ್ಟಾ ಭಾಳ ಕಲ್ತವ, ಭಾಳ ಶಾಣೆ, ಅವನೇ ಜಾಸ್ತಿ ಮೋಸ ಮಾಡ್ತಾನೆ ಅನ್ನೋದು ನಮ್ಮ ಅನುಭವ ಅದ. ಇದು ಅನುಭವ ಅದಲ್ರಿ ನಮಗೆ. ಅವನ ವಿದ್ಯೆ ಅವನ ಪಾಪಕ್ಕೆ ಕಾರಣ, ಅವನ ಪುಣ್ಯಕ್ಕೆ ಕಾರಣ ಆಗಲಿಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತಾರಪ್ಪ ಅಂತ ಕೇಳಿದರೆ, ಭವತ್ತು ಆರ್ಯೋ ನ ಧನೇನ. ದುಡ್ಡು ಇದ್ರೆ ಏನಪ್ಪ ಅಂತ ಕೇಳಿದರೆ ಮನುಷ್ಯ ಕಲ್ಯಾಣ ಆಗ್ತಾರಂತಲ್ಲ. ಭಾಳ ಮಂದಿ ಶ್ರೀಮಂತರದ ರೀ, ಭಾಳ ಮಂದಿ ಶ್ರೀಮಂತರ. ಎಲ್ಲರೂ ಬಿರ್ಲಾ ಅನ್ನಂಗಿಲ್ಲ. ಎಲ್ಲಿ ಎಷ್ಟು ದಾನ ನೋಡ್ತೀರಿ, ಬಿರ್ಲಾ ಮಂದಿರ ಎಷ್ಟದಾವ. ಶ್ರೀಮಂತರಿ ನಮ್ಮಲ್ಲಿ ಕಡಿಮೆ ಅದ. ನಮ್ಮ ಬಿಜಾಪುರದಾಗ ಕೋಟ್ಯಾಧೀಶನ ಕಡಿಮೆ ಅದಾರ. ಆರ್ಯ ಇಲ್ಲ, ಅವರು ಅನಾರ್ಯ ಅಂತೇವ. ಅದಕ್ಕೆ ಅನಾರ್ಯ ಅಂದ್ರೆ ಏನು ರೀ? ವೇದಶಾಸ್ತ್ರಗಳಲ್ಲಿ, ವಚನಗಳಲ್ಲಿ, ಆಮೇಲೆಪ್ಪ ಅಂತಂದ್ರೆ ಗಾಥೆಗಳಲ್ಲಿ ಹೇಳಿದ ಮನುಷ್ಯನ ವ್ಯವಹಾರವನ್ನು ಮಾಡಲಿಕ್ಕೆ ಬರದವ ಅನಾರ್ಯ. ಅನಾರ್ಯ ಅಂತಾರೆ ಅವರು. ನೀಚರು ಅಂತಾರೆ. ದಂಡಭಾಗಿ ಅಕ್ಕನೆ. ಸಂವಿಧಾನವನ್ನು ಉಲ್ಲಂಘನೆ ಮಾಡಿದವ ದಂಡಭಾಗಿ ಹೆಂಗಾಗ್ತಾನೆ. ಅದರಂತೆ ಮಹಾನುಭಾವರು ಹೇಳಿದ ನೀತಿ ರೀತಿಗಳನ್ನು ಬಿಟ್ಟು ವ್ಯವಹಾರ ಮಾಡ್ದ ಅಂದ್ರೆ ಅವನು ದಂಡಭಾಗಿ ಆಗ್ತಾನೆ. ನಿಯಮದ ದಂಡಭಾಗಿ ಆಗ್ತಾನೆ. ದೇಶ ಸರ್ಕಾರ ನಡೆಸ್ತದೆ, ಜಗತ್ತನ್ನು, ಜೀವಿಗಳನ್ನು ಪರಮಾತ್ಮ ನಡೆಸ್ತಾನೆ. ಯಾರಿಗೆ ಸರ್ಕಾರಕ್ಕೆ ನಾವು ಮಾಡಿದ್ದೇ ಗೊತ್ತು, ನಮ್ಮ ಮನಸ್ಸಿನಂದು ಏನು ಗೊತ್ತದ, ನಮ್ಮ ಮನಸ್ಸಿನಾಗ ಏನು ಗೊತ್ತದ, ಅದು ಮಹಾದೇವ್ ಗೊತ್ತು. ಮನೆಯೊಳಗೆ ಶಿವ ತಾನೇ ಮನೆ ಮಾಡಿಕೊಂಡೇನು ಅವನಿಗೆ ಗೊತ್ತು. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಮನುಷ್ಯನಿಗೆ ಹೇಗೆ ಅದ ನೋಡಬೇಕು, ಹೇಗದ ನೋಡಬೇಕು. ಜೀವನದಲ್ಲಿ ಚರಿತ್ರದ ಬಹಳ ಮುಖ್ಯತೆ ತಿಳ್ಕೊಂಡ ಮಹಾನುಭಾವರು ನ ಧನೇನ ನ ವಿದ್ಯೆ ಆರ್ಯೋ ಭವತಿ. ಮನುಷ್ಯ ರೊಕ್ಕಿದ್ರೆ, ಬಹಳ ಸರ್ಟಿಫಿಕೇಟ್ ಇದ್ರೆ ಸಜ್ಜನ ಆಗ್ತಾನಂತ ನಿಯಮ ಎಲ್ಲಿ ಇಲ್ಲ. ಬಹುಶಃ ಕಾಣಂಗನೂ ಇಲ್ಲ. ನಿಮಗೆಲ್ಲರಿಗೂ ಗೊತ್ತ, ವ್ಯವಹಾರದಾಗ ಭಾಳ ಶಾಣೆ ಆಗ್ಯಾನ, ಮಂದಿ ತಲೆ ಬೋಳ್ಸೋಕ್ಕೆ ಮತ್ತೇನು ಮಾಡ್ತಾನೆ. ಬಹಳ ಶ್ರೀಮಂತ ಆಗ್ಯಾನ, ಮಂದಿಗೆ ಮೋಸ ಮಾಡೋಕ್ಕೆ. ನ ಧನೇನ ವಿದ್ಯೆಯ ಆರ್ಯೋ ಭವತಿ ಕಶ್ಚನ. ಧನದಿಂದ, ವಿದ್ಯೆಯಿಂದ ಯಾರು ಸಜ್ಜನರು ಆಗ್ತಾರಂತ ನಾವು ಕೇಳಿಲ್ಲ, ನೋಡಿಲ್ಲ ಅಂತಾರೋ. ನಮ್ಮೆಲ್ಲರಿಗೂ ಅನುಭವನೂ ಅದ. ಇದು ಎಲ್ಲರಿಗೂ ಅನುಭವ ಅದ, ಎಲ್ಲರಿಗೂ ಅನುಭವ ಅದ. ಅದಕ್ಕೆ ಮಹಾನುಭಾವರು ನಮಗೇನು ಹೇಳಿದರು ಅಂತ ಕೇಳಿದರೆ, ಮನುಷ್ಯ ಆರ್ಯ ಸಜ್ಜನ ಆಗಬೇಕಾದ್ರೆ ಆಚಾರದಿಂದ, ವಿಚಾರದಿಂದ ಸಜ್ಜನ ಆಗ. ನಾವು ಶ್ರೀಮಂತ ಆದೇವಿ, ನಾವು ವಿದ್ಯಾವಂತರಾದೇವಿ, ಸಜ್ಜನರಾಗಲಿಲ್ಲ.
ಸಜ್ಜನಿಕೆ ಅದು ಪರಮಾತ್ಮನಿಗೆ ಪ್ರಿಯವಾದ ವಸ್ತು. ಹೆಂಡತಿಗೆ ಬಂಗಾರ ಬೇಕು, ಗಂಡಗೆ ರೊಕ್ಕ ಬೇಕು, ಮನೆ ಬೇಕು. ಪರಮಾತ್ಮನಿಗೆ ಇವ್ಯಾವ ಬೇಡ. ಪರಮಾತ್ಮನಿಗೆ ನಿಮ್ಮ ವರ್ತನ ಬೇಕು. ಶಾಸ್ತ್ರ ಹೇಳ್ತಾರೆ, ಅದಕ್ಕೆ ಮನುಷ್ಯ ಜೀವನದಲ್ಲಿ ಆಚಾರವಂತನಾಗಲಿಕ್ಕೆ ಪ್ರಯತ್ನ ಮಾಡು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಬಸವಣ್ಣವರು ಸಣ್ಣ ಮಾತನ್ನ ಎಡ್ಡೆ. ಸ್ವರ್ಗನ ಸುಖ, ಆಚಾರ ಮಾಡಿದವ್ರಿಗೆ ಸುಖ ಹಾಕದ, ಅನಾಚಾರ ಮಾಡಿದವ್ರಿಗೆ ದುಃಖ ಹಾಕದ. ಪತ್ತೆ ಮಾಡಿದವ್ರು ಆರಾಮ ಹಾಕ್ಕಾರ, ಪತ್ತೆ ಬಿಟ್ಟವ್ರು ಗಾಡಿ ಕುಂಡಿರ್ತಾರೆ, ಸಾಯ್ತಾರೆ. ಇಷ್ಟೇ ಸೀದಾ ಮಾತು. ಹಾಗೆ ನಮ್ಮ ಜೀವನದಲ್ಲಿ ಏನಾದರೂ ಕೂಡ ನಿಯಮಗಳನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕು. ಕುದುರೆಗೆ ಲಗಾಮ್ ಇರಬೇಕು, ನಿನ್ನ ಊರಿಗೆ ಮುಟ್ಟಿಸ್ತದ. ಲಗಾಮಿಲ್ಲ ಅಂತ ಕೇಳಿದ್ರೆ ನಿಂಗೆ ಎಲ್ಲರೂ ತೆಗ್ನಾಗ ಒಯ್ದು ಹಾಕ್ತದ. ಹಾಗೆ ಮನುಷ್ಯನಿಗೆ ಇದೊಂದು ಮನಸ್ಸು, ಇವು ಇಂದ್ರಿಯಗಳು ಕುದುರೆ ಇದ್ದಂಗೆ ಅದಾವೆ. ಇವು ಓಡ್ತಾವೆ, ಭಾಳ ಚಲೋ ಅದಾವ, ಕಾಟೇವಾಡಿ ಕುದುರೆ ಅದಾವೆ ಇವು. ಪರಂತು ಲಗಾಮ್ ಇಲ್ಲ ಅಂತಂದರೆ ನಿನಗೆ ಊರು ಮುಡ್ಸಂಗಿಲ್ಲ, ನಿನಗೆ ತೆಗ್ನಾಗ ಕೆಡವುತ್ತಾವೆ. ಆಗ ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ಕೈಯ, ನಮ್ಮ ಕಾಲು, ನಮ್ಮ ಮನಸ್ಸು ಇವೆಲ್ಲ ಬಹಳ ಪಳಗಿದ ಕಾಟೇವಾಡಿ ಕುದುರೆ ಇದ್ದಂಗೆ ಅದಾವೆ. ಈ ಕಣ್ಣಿನಿಂದ ಪಾಪನೂ ಗಳಿಸ್ಬೋದು, ಪುಣ್ಯನೂ ಗಳಿಸ್ಬೋದು. ಈ ಕಿವಿಯಿಂದ ಪಾಪನೂ ಗಳಿಸ್ಬೋದು, ಪುಣ್ಯನೂ ಗಳಿಸ್ಬೋದು. ಕೈಯಿಂದ ಪಾಪನೂ ಗಳಿಸ್ಬೋದು, ಪುಣ್ಯನೂ ಗಳಿಸ್ಬೋದು. ಕಾಲಿನಿಂದ ಪಾಪನೂ ಗಳಿಸ್ಬೋದು, ಪುಣ್ಯನೂ ಗಳಿಸ್ಬೋದು. ಪುಣ್ಯಾತ್ಮರೇ ಅದಕ್ಕೆ ಮ್ಯಾಲಿಂದ ಮೇಲೆ ಹೇಳ್ತಾರಪ್ಪ ಅಂತಂದ್ರೆ, ರೊಕ್ಕ, ಅಧಿಕಾರ, ಐಶ್ವರ್ಯ ಮನುಷ್ಯನಿಗೆ ಸಜ್ಜನ ಮಾಡುವುದಿಲ್ಲ. ಬಹುತೇಕ ದುರ್ಜನನೇ ಮಾಡ್ತಾವೆ. ಅಧಿಕಾರ ಬಂತು ಅಂದ್ರೆ ಮನುಷ್ಯ ಹೆಂಗಿರ್ತಾನೆ ಗೊತ್ತದ. ಭಾಳ ಶ್ರೀಮಂತ ಆದರೆ ಹೆಂಗಿರ್ತಾನೆ ಗೊತ್ತದ. ಭಾಳ ವಿದ್ಯಾವಂತ ಆದರೆ ಹೆಂಗಿರ್ತಾನೆ ನಿಮ್ಗೆ ಗೊತ್ತದ. ಆ ಮನುಷ್ಯ ಏನಾಗ್ತಾನಂತ ಕೇಳಿದರೆ, ಅವ ಮನುಷ್ಯ ಏನಾಗ್ತಾನೆ? ರಾಕ್ಷಸ ಆಗ್ತಾನೆ. ನರ ಹೋಗಿ ವಾನರ ಆಗ್ತಾನೆ. ಯಾಕೆ? ಅವು ಮನುಷ್ಯನ ಬುದ್ಧಿಯನ್ನು ಹರಣ ಮಾಡ್ತಾವೆ. ಕುದುರೆ ಚಲೋ ಆದರೆ ಲಗಾಮ ನಿಮ್ಮ ಕೈಯಾಗಿರಬೇಕು. ಗಾಡಿ ಭಾಳ ಚಲೋ ಆದರೆ ಹ್ಯಾಂಡಲ್ ನಿಮ್ಮ ಕೈಯಾಗಿರಬೇಕು. ಹ್ಯಾಂಡಲ್ ಕೈ ಅಂದು ಹೋಯ್ತು ಅಂದ್ರೆ ಆಕ್ಸಿಡೆಂಟ್ ಆಗ್ತದೆ. ಲಗಾಮ ಕೈ ಅಂದು ಹೋಯ್ತು ಅಂದ್ರೆ ಎಲ್ಲರೂ ಬೀಳ್ತೀನಿ, ಇದು ನಿಶ್ಚಿತ ಅದಲ್ಲ. ಹಾಗೆ ಕಚ್ಚ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದೀಯರೆ, ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ. ಎರಡು ಚಂದ ಹೇಳಿದ್ರೆ, ಕಚ್ಚಿ ಕೈ ಬಾಯಿ ಮನಸ್ಸು ಇವು ನೀ ಹೇಳ್ದಂಗೆ ಕೇಳೋದು ಅಂದ್ರೆ ನೀ ಪರಮಾತ್ಮ ಆಗ್ತಿ ಅಂತ. ಸುಖಿಯಲ್ಲ, ಪರಮಾತ್ಮ ಆಗ್ತಿ. ಅದಕ್ಕೆ ಮಹಾತ್ಮರು ಏನು ಹೇಳಿದರು ಅಂತ, ಜೀವನದಲ್ಲಿ ಆಚಾರ ಅನ್ನತಕ್ಕಂಥದ್ದು ಬಹಳ ದೊಡ್ಡದು. ಉಪ್ಪಿನಕಾಯಿಗೆ ಹಿಂದೆ ಆಚಾರ ಅಂತಾರಲ್ರಿ, ಆಚಾರ ಅಂತ. ಊಟಕ್ಕೆ ಮೊದಲು ಉಪ್ಪಿನಕಾಯಿ ಮೊದಲು ಬಡಿಸ್ತಾರೆ. ಉಪ್ಪಿನಕಾಯಿ ಊಟಕ್ಕೆ ಮೊದಲು ಉಪ್ಪಿನಕಾಯಿ, ಅದು ಆಚಾರ ಅಂತಾರೆ. ಹಾಗೆ ಜೀವನದ ಪ್ರತಿಯೊಂದರಲ್ಲಿ ಮನುಷ್ಯನಿಗೆ ಮೊಟ್ಟ ಮೊದಲು ಆಚಾರ ಬೇಕು, ನೀತಿ. ಮನುಷ್ಯ ಆ ನೀತಿ ಬಿಟ್ಟ ಅಂತ ಕೇಳಿದರೆ ಪರಮಾತ್ಮಗೆ ಮತ್ತೊಂದು ಏನು ಬೇಕಾಗಿಲ್ಲ. ನಾವು ಕೊಡ್ತಕ್ಕಂಥದ್ದು ಐಶ್ವರ್ಯ, ರೊಕ್ಕ, ರೂಪಾಯಿ, ಬಂಗಾರ ಅದು ನಮ್ಮದಲ್ಲ, ಅವನದೇ ಅದು. ಪರಮಾತ್ಮ ತುಷ್ಟ ಆಗ್ತಾನೆಪ್ಪ ಅಂತ ಕೇಳಿದರೆ ನೀನು ಮಾಡುವ ವ್ಯವಹಾರದಿಂದ. ನಿನ್ನ ಕಣ್ಣು, ಕೈ, ಕಿವಿ, ಕಾಲು ಏನಪ್ಪ ಅಂದ್ರೆ ಇವು ಪರಮಾತ್ಮನಿಗೆ ಅರ್ಪಿಸದೇ ಇಲ್ಲ ಅಂತ ನೋಡ್ತಾನೆ ಪರಮಾತ್ಮ. ಯಾವುದೇ ಆಗಲಿ ಶುದ್ಧ ಪರಮಾತ್ಮನ ಕೊಡುವ ಶುದ್ಧ ಇರಬೇಕು. ಎಂಜಲ್ ಮಾಡಿ ನೈವೇದ್ಯ ಹಿಡಿತೀರಿ, ಹಿಡಂಗಿಲ್ಲಲ್ಲ. ಪೂಜೆ ಮಾಡಿ ಸ್ನಾನ ಮಾಡ್ತೀರಿ, ಮಾಡಂಗಿಲ್ಲಲ್ಲ. ಸಜ್ಜನಳಾಗಿ ಮಜ್ಜನ ಕೆರಿವೆ, ಶಾಂತಳಾಗಿ ನಿಮ್ಮ ಪೂಜಿಸುವೆ. ಅಕ್ಕಮದಿ ಹಂಗೆ ಸಜ್ಜನನಾಗಬೇಕ್ರಿ. ಸಜ್ಜನನಾಗುವುದೇ ಶೀಲ, ಶೀಲವೇ ಸದಾಚಾರ. ಇದು ಇಲ್ಲ ಅಂತಂದ್ರೆ ದೇವರ ಮೇಲೆ ನಾವು ಹಾಕೋದು. ಕೂಪಿ ಮಜ್ಜನ ಕೆರೆದರೆ ರಕ್ತದ ಧಾರೆ. ಬಸವಣ್ಣ ಶಿಷ್ಟ ಮಾಡ್ಕೋತು
ಮಂದಿಗೆ ಏನಪ್ಪ ಒಳಗೆ ಬೈಕೋತು, ಆಮೇಲೆ ಸಂಸಾರ ಚಿಂತೆ ಮಾಡ್ಕೋತು ದೇವ್ರ ಮೇಲೆ ಹಾಲು ಹಾಕಿದ್ರಿ ಅಂದ್ರೆ ದೇವ್ರ ಹಾಲು ಅನ್ನಂಗಿಲ್ಲ, ಇವನು ನನ್ನ ಮೇಲೆ ರಕ್ತ ಹಾಕಕತ್ತೇನೆ ಅಂತ ತಿಳ್ಕೊತಾನಂತ. ಕೋಪಿ ಮಜ್ಜನ ಕೆರೆದರೆ ರಕ್ತದ ಧಾರೆ. ಕಾಮಿ, ಕ್ರೋಧಿ, ಲೋಭಿ, ಮೋಹಿ, ಮದಮತ್ಸರ. ಕಾಮ ಬೇಕೋ ಲಿಂಗ ಪ್ರೇಮಿಗೆ, ಬಸವಣ್ಣ ಕೇಳ್ತಾನೆ. ಕ್ರೋಧ ಬೇಕೋ, ಲೋಭ ಬೇಕೋ ಮುಕ್ತಿಯ ಬಯಸುವಂಗೆ. ಏನು ಮಾಡ್ತಿ? ಆರೋಗ್ಯ ಇರಬೇಕಂತ ಅಪತ್ಯ ಮಾಡ್ತಿ, ಪರಮಾತ್ಮನ ಪ್ರೀತಿ ಮಾಡ್ಬೇಕಂತ ಆಶೆ ಇಟ್ಕೊಂಡಿದ್ದಿ, ಮೊದಲು ಬಿಟ್ಬಿಡೋದನ್ನು. ನಿರಾಶೆಯಾಗಿ ಭಗವಂತನ ಪೂಜೆ ಮಾಡಬೇಕು. ದೇವ್ರ ಮನೆಗೆ ಹೋಗ್ಬೇಕಾದ್ರೆ ಮಡಿ ಬಟ್ಟೆ ಉಡ್ತೀರಲ್ಲ, ರಾತ್ರಿ ಅವೇ ಉಟ್ಕೊಂಡು ಪೂಜೆ ಮಾಡ್ತೀರ, ಅವು ತೆಗೆದಕ್ಕೆ ಸ್ವಚ್ಛ ಬಟ್ಟೆ ಮಾಡ್ತೀರಲ್ಲ. ಸಜ್ಜನಳಾಗಿ ಮಜ್ಜನಕ್ಕಿರುವೆ, ಶಾಂತಳಾಗಿ ನಿಮ್ಮ ಪೂಜಿಸುವೆ ಅಕ್ಕ ಮಾದೇವಿ. ಅವೆರಡೂ ಇಲ್ಲ ಅಂದ್ರೆ ಪೂಜೆಗೇನು ಅರ್ಥ ಇಲ್ಲ. ಪಥ್ಯ ಬಿಟ್ಟು 2 ಸಲ ಗುಳಿಗೆ ತೊಗೊಂಡ್ರು ಏನು ಕೆಲಸ ಆಗೋದಿಲ್ಲ. ಅದು ಪಥ್ಯ ಮಾಡಿ ಗುಳಿಗೆ ತೊಗೋಬೇಕು. ಗುಳಿಗೆಯರು ತೊಗೋತೀನಿ, ಪಥ್ಯರು ಮಾಡೋಂಗಿಲ್ಲ ಅಂದ್ರೆ ಜಡ್ ಎಂದೂ ಹೋಗಿಲ್ಲ, ರೊಕ್ಕ ಮನ್ಯಾಗ ಉಳಿಯಂಗಿಲ್ಲ, ನಿನ್ನ ಜೀವನೂ ಇರೋಂಗಿಲ್ಲ. ಇರ್ತದ? ರೊಕ್ಕನೂ ಹೋಯ್ತು, ಜೀವನೂ ಹೋಯ್ತು. ಯಾಕೆ? ಪಥ್ಯ ಮಾಡಲಿಲ್ಲ. ಹಂಗೆ ನಾವೆಲ್ಲ ಕೂಡ ದೇವ್ರ ಪೂಜೆನೂ ಮಾಡ್ತೇವೆ, ಮತ್ತು ನಮಗೆ ಕೆಟ್ಟ ಗುಣನೂ ಬಿಡಂಗಿಲ್ಲ, ಪಥ್ಯ ಮಾಡೋಂಗಿಲ್ಲ. ಅದಕ್ಕೆ ಅಕ್ಕ ಶಾಂತಳಾಗಿ ನಿಮ್ಮ ಪೂಜಿಸುವೆ, ಸಜ್ಜನಳಾಗಿ ಮಜ್ಜನಕ್ಕಿರುವೆ. ಕಾಮ ಬೇಕೋ, ಕ್ರೋಧ ಬೇಕೋ, ಲೋಭ ಬೇಕೋ, ಭಕ್ತಿಯ ಲಾಭವ ಬಯಸುವಂಗೆ ಇವು ಇರಬಾರದ್ರಿ. ಕಡಿಮೆ ಮಾಡಬೇಕ್ರಿ, ಕಡಿಮೆ ಮಾಡಬೇಕು. ನಾವೆಲ್ಲ ಅದರಾಗೆ ಹುಟ್ಟಿದ್ದೇವೆ, ಪ್ರಶ್ನೆ ಇಲ್ಲ. ಆಶಾ, ಕಾಮ, ಕ್ರೋಧ ಇಲ್ಲದ ಮನುಷ್ಯ ಇಲ್ಲದಾನ, ಅದ ನಮ್ಮಲ್ಲಿ. ಪರಂತು ಅವನ ಕಡಿಮೆ ಮಾಡೋಕ್ಕೂ ಬರ್ತದೆ. ಹೌದಲ್ಲ? ಚಿಮಣಿ ದೀಪ ಹಚ್ಚಿರ್ತೀರಿ, ಹೆಚ್ಚಿಗೆ ಮಾಡೋದು ನಿಮ್ಮ ಕೈಯಾಗದ, ಕಮ್ಮಿ ಮಾಡೋದು ನಿಮ್ಮ ಕೈಯಾಗದ, ಆರಿಸೋದು ಯಾರ ಕೈಯಾಗದ? ಯಾರು ಹೆಚ್ಚು ಮಾಡಿರಿ ಅವರೇ ಸಣ್ಣ ಮಾಡಬೇಕು, ಯಾರು ಹಚ್ಚಿರಿ ಅವರೇ ಆರಿಸ್ಬೇಕು. ನೀವು ಹಚ್ತೀರಿ ಮತ್ತವ್ರು ಬಂದು ಆರಿಸ್ತಾರೆ, ಮಗ್ಗಲ ಮನೆಯವ್ರು ಆರಿಸ್ತಾರೆ. ನೀವೇ ಹಚ್ಚದವರೇ ಆರಿಸ್ಬೇಕು, ಹಚ್ಚದವರೇ ಬೆಳೆಸ್ಬೇಕು, ಹಚ್ಚದವರೇ ಕಮ್ಮಿ ಮಾಡಬೇಕು. ಇವೆಲ್ಲ ಕಾಮ ಕ್ರೋಧ ನಾವೇ ಮಾಡಿದ್ದೇವೆ ರೀ, ಇದು ನಾವೇ ಮಾಡಿದ್ದೇವೆ. ಅತಿ ಬಯಸದೇವೆ, ಕಾಮ ಆಯಿತು, ಮನಸ್ಸಿಗೆ ಸೇರಲಿಲ್ಲ, ಕ್ರೋಧ ಆಯಿತು, ಭಾಳ ಪ್ರೀತಿ ಆಯಿತು, ಲೋಭ ಆಯಿತು, ನಮ್ಮಂಗೆ ಇನ್ನೊಬ್ಬರು ಇರಬಾರ್ದು ಅಂತ ಮತ್ಸರ ಆಯಿತು, ಸಿಕ್ತು ಅಂದ್ರೆ ಗರ್ವ ಆಯಿತು. ಇವೆಲ್ಲ ನಾವು ಮಾಡೋದು ಅದಾವ್ರಿ, ಯಾರು ಮತ್ತೊಬ್ಬರು ಮಾಡ್ಯಾರ? ಮತ್ತೊಬ್ಬರು ಮಾಡಿಲ್ಲ, ನಾವೇ ಮಾಡ್ಕೊಂಡಿದ್ದೇವೆ. ಈ ಕಾಮ ಕ್ರೋಧ ಲೋಭ ಮೋಹ ನಾವೇ ಬೆಳೆಸಿದ್ದೇವೆ. ನಾ ಮಾಡಿದ ನಾಯಿ ನನ್ನನ್ನೇ ಕಚ್ಚಿತ್ತು ನೋಡ, ನಾನೇ ಜಾಕಿ ಮಾಡಿ ನಾಯಿ ಸೊಕ್ಕು ಬಂತು, ಈಗ ನನಗೆ ಕಚ್ಚಿತು, ನಾನೇ ಹಾಲು ಹಾಕೀನಿ, ನಾನೇ ನೀರು ಹಾಕೀನಿ, ನಾನೇ ರೊಟ್ಟಿ ಹಾಕೀನಿ. ಬೆಳೆದ ನಿಂತದ, ಮದ ಬಂದದ, ಅದಕ್ಕೆ ಸೊಕ್ಕು ಬಂದದ. ಮಾಲಕನ ಗೊತ್ತಾಗಲಿಲ್ಲ, ಅದು ಕಚ್ಚತು ಮಾಲಕನಿಗೆ. ಹಂಗೆ ಈ ಕಣ್ಣ ಕಿವಿ ಅನ್ನೋ ನಾಯಿಗೆ ನಾವೇ ಬೆಳೆಸಿದೇವ್ರಿ, ನಾವೇ ಬೆಳೆಸಿದ್ದೇವೆ. ನೋಡ್ಬೇಕಂದದ್ದು ಕೊಟ್ಟೇವಿ, ಕೇಳ್ಬೇಕಂದದ್ದು ಕೇಳಿದೇವಿ, ಹಿಡಿಬೇಕಂದ್ರೆ ಕೊಟ್ಟೇವಿ. ಅದು ಈಗೇನಪ್ಪ ಅಂತ ಕೇಳಿ ಸೊಕ್ಕದ ಹುಚ್ಚು ನಾಯಿ ಆಗ್ಯಾವ. ಹುಚ್ಚು ನಾಯಿ ಕಡಿತಂದ್ರೆ ಬದುಕೋದು ಕಠಿಣ. ಈ ಕಣ್ಣು ಹುಚ್ಚಾಗ್ಯದ, ಕಿವಿ ಹುಚ್ಚಾಗ್ಯದ, ಬಾಯಿ ಹುಚ್ಚಾಗ್ಯದ, ಕೈ ಹುಚ್ಚಾಗ್ಯದ, ಕಾಲು ಹುಚ್ಚು ನಾಯಿಗ್ಯಾವ. ಇದರ ಸಂಗ ಮಾಡಿದಿ ಅಂದ್ರೆ, ಕಡಿದು ಅಂದ್ರೆ ನೀ ಹುಚ್ಚಾಗತಿ. ಬೇಡ. ಅದಕ್ಕೆ ಶಾಸ್ತ್ರ ಇವಕ್ಕೆ ಮೊದಲೇ ನಿಯಂತ್ರಣದಲ್ಲಿ ಇಡಬೇಕ್ರಿ. ಯಾರು ಕಲ್ತಾರೆ? ನಾನು ಮನಸ್ಸು ಕೇಳಂಗಿಲ್ಲ. ಯಾಕೆ ಕೇಳಂಗಿಲ್ಲ? ಶಿವಮೊಗ್ಗದಂಥ ಶಿವಮೊಗ್ಗ ಆಡಿಸ್ತಾರಿಲ್ಲ ಸರ್ಕಸ್ದಾಗ,
ಆಡಿಸ್ತಾರಲ್ಲ, ಆನೆ ಅಂತ ಆನೆಗೆ ಆಡಿಸ್ತಾರಲ್ಲ, ಹಾವಿನಂತ ಹಾವಿಗೆ ಪುಂಗಿ ಉಡಿ ಆಡಿಸ್ತಾರಲ್ಲ. ಅದಕ್ಕಿಂತ ಹೆಚ್ಚಿಗದ ನೀನು ಕಣ್ಣ ಕಿವಿ ಕಾಲ ಒಂದಿಟ್ಟು ನೀನು ಪುಂಗಿ ಊದು, ನೀನು ಸ್ವಲ್ಪ ರಿಂಗ್ ಮಾಸ್ಟರ್ ಆಗು. ಅರೆ ಕೇಳ್ತಾವ, ರಿಂಗ್ ಮಾಸ್ಟರ್ ಹೇಳ್ದಂಗೆ ಕೇಳ್ತಾವ. ಆನೆ ಕೇಳ್ತಾವ, ಶಿವಕ್ಕೆ ಕುಂಡ್ರಂದ್ರೆ ಕುಂಡಿರ್ತವೆ ವನರಾಜ. ಆನೆ ಕುಂಡ್ರಂದ್ರೆ ಕುಂಡಿರ್ತದೆ, ಸಲಾಮ್ ಮಾಡಂದ್ರೆ ಸಲಾಮ್ ಮಾಡ್ತದೆ ಎತ್ತಿ. ಅದಕ್ಕೆ ಪಳಗಿಸ್ಯಾರ ಅವರು. ಸಿಕ್ಕಂಗೆ ಆಹಾರ ಕೊಟ್ಟಿಲ್ಲ, ಅದಕ್ಕೆ ಉಪವಾಸ ಇಟ್ಟಿರ್ತಾರೆ. ಕೈಯಾಗ ಚಾಬುಕಿರ್ತದೆ. ಶಿವದಂತ ಶಿವ ವಶಾಗಿ ಹೇಳ್ದಂಗೆ ಕೇಳ್ತದೆ. ನಿಮ್ಮ ಕೈಕಾಲ ನಮ್ಮ ಮಾತು ಕೇಳುವಲ್ಲ. ಶಿವ ನಮ್ಮದಲ್ಲ, ಇವು ಕಣ್ಣು ನಂದದು. ಮತ್ತು ಬಾಯಿಲಿ ಅಂತ ನನ್ನ ಕಣ್ಣ, ನನ್ನ ಕೈ, ನನ್ನ ಕಾಲ. ಶಿವ ನಿಂದ ನಿಮ್ಮ ಅಪ್ಪಂದ ಅಡವೇನು ಶಿವ ನನ್ನ ಮಾತು ಕೇಳ್ತದೆ. ನಿನ್ನ ಕಣ್ಣು ನಿನ್ನ ಮಾತು ಕೇಳಲ್ಲು, ನಿನ್ನ ಕೈ ನಿನ್ನ ಮಾತು ಕೇಳಲ್ಲು, ನಿನ್ನ ಬಾಯಿ ನಿನ್ನ ಮಾತು ಕೇಳಲ್ಲು. ನೀ ರಿಂಗ್ ಮಾಸ್ಟರ್ ಅಲ್ಲ. ರಿಂಗ್ ಮಾಸ್ಟರ್ ಆದರೆ ಕೇಳ್ತಾವ್ರಿ, ಕೇಳ್ತಾವ. ಅದಕ್ಕೆ ಶರಣರು ನಾ ನೋಡಂದಿದ್ದೆ ನೋಡು, ಇಲ್ಲಾಂದ್ರೆ ಕಿಚ್ಚಿ ತೆಗಿತೇನೆ ನಿನಗಂದ ಬಸವಣ್ಣ. ನಾ ಕೇಳಂದಿದ್ದೆ ಕೇಳು, ಖಂಡಿಸುವೆ. ನಿನಗೆ ಕಿತ್ತು ತೆಗಿತೀನಿ. ನಾ ಏನು ನೋಡ್ಬೇಕಂದ್ರೆ ಅದೇ ನೋಡು, ಲಿಂಗವನ್ನೇ ನೋಡು, ಪರಮಾತ್ಮ ನಾಮವನ್ನೇ ಕೇಳು, ಮಂದಿರಕ್ಕೆ ಹೋಗು, ಭಗವಂತನ ಕೈಯಿಂದ ಪೂಜೆ ಮಾಡು. ಇಲ್ಲಾಂದ್ರೆ ಖಂಡಿಸುವೆ, ನಿನ್ನ ಕತ್ತರಿಸಿ ತೆಗಿತೀನಿ ಅಂದ ಬಸವಣ್ಣ. ಕೇಳಿದ್ವು ಅಲ್ರಿ. ಅವಾಗ ನೋಡಿದಾಗ ಲಿಂಗ ಪೂಜೆ ಆಗತಾದಣ್ಣ. ಸದಾ ನಿರಂತರ ಪರಮಾತ್ಮನ ಧ್ಯಾನ. ಏನು ಮಾಡ್ತದೆ ಕೈ ಉಪಕಾರ ಮಾಡ್ತದೆ, ಎಲ್ಲಿಗೆ ಹೋಗ್ತದೆ ಕಾಲ ಒಳ್ಳೆಯ ಸ್ಥಾನಕ್ಕೆ ಹೋಗ್ತದೆ. ಪಳಗಿಸ್ಬೇಕ್ರಿ. ಇಂದ್ರಿಯ ಅಂದ್ರೆ ಶಿವದಂತ ಶಿವಕ್ಕೆ ಹೇಳ್ದಂಗೆ ಕೇಳಿಸ್ತಾರೆ. ನಮ್ಮ ಕೈಕಾಲೇ ನಾವು ಹೇಳ್ದಂಗೆ ಕೇಳುವಲ್ಲಲ್ರಿ. ನೋಡ್ಬಾರ್ದು ನೋಡ್ತದೆ, ಕೇಳಬಾರ್ದು ಕೇಳ್ತದೆ, ಮಾಡಬಾರ್ದು ಮಾಡ್ತದೆ, ಆಡಬೇಡ ಅಂದದ್ದು ಆಡ್ತದೆ. ಶಿವ ವಶ ಆಗ್ತದೆ, ನಮ್ಮ ಕೈಯ ಕಾಲ ನಮ್ಮ ವಶ ಆಗಲು. ಇವು ನಿಮ್ಮ ಕೈಯಾಗ ಆದವು ಅಂದ್ರೆ ಪರಮಾತ್ಮ ಆಗ್ತೀರಿ. ಕಚ್ಚ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದೇರೆ ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ. ನಿಶ್ಚಿಂತ ಆಕೆ ಮತ್ತೊಂದೇನು ರೊಕ್ಕ ಬೇಕಾಗಿಲ್ಲ, ರೂಪಾಯಿ ಬೇಕಾಗಿಲ್ಲ. ಅಡವೆ ಹೋಗಿ ಶಾಂತ ಕುಂತಾರೆ. ರಾಜ್ಯ ಇದ್ದುದನ್ನೇ ಬಿಟ್ಟು ಹೋಗಿ ಕುಂತವ ಬುದ್ಧ. ಐಶ್ವರ್ಯವನ್ನೇ ಒದ್ದು ಹೋಗಿ ಕುಂತ ಮಹಾವೀರ. ನಿಜಗುಣ ಸ್ವಾಮಿ ರಾಜ ಇದ್ದು ಬಿಟ್ಟು ಹೋಗಿ ಕುಂತರು. ಅವ್ರಿಗೆ ಹುಚ್ಚಿಡದ, ಅಲ್ಲಿ ಸುಖ ಸಿಕ್ಕಿಲ್ಲ ಅವರಿಗೆ. ಅರೆ ಯಾವ ಲುಕ್ಸಾನ್ ಬಿಡ್ತಾನ್ರಿ. ಸಣ್ಣ ಕೂಸು ಸದ್ಯಕ್ಕೆ ಸಣ್ಣ ಸಾಮಾನಿದ್ದು ಬಿಟ್ಟು ದೊಡ್ಡ ಸಾಮಾನು ತೋರಿಸೋದು, ಕೈ ಹಿಡಿತದೆ. ನಾವು ಅಷ್ಟು ಸಣ್ಣವ್ರು ಇದ್ದೇವೆ, ಬುದ್ಧಿಮಾನ ಇದ್ದೇವೆ, ದೊಡ್ಡವರು ಇದ್ದೇವೆ. ಇಷ್ಟು ಬುದ್ಧಿ ಬರಲಿಲ್ಲ. ಅವ್ರು ಸುಮ್ಮನೆ ಬಿಟ್ಟು ಹೋಗ್ಯಾರ. ಏನು ಸಿಕ್ಕಿರ್ಬೇಕು ಆನಂದ ಅವರಿಗೆ. ಆಗ ತಾನೇ ಹುಟ್ಟಿದ ಕೂಸು. ಇನ್ನೂ ಒಂದು ದಿನ ಆಗಿಲ್ಲ, ಆಗ ತಾನೇ ಗಂಟೆ 2 ಗಂಟೆಗೆ ಹೊಸದಾಗಿ ಹುಟ್ಟುದು ಮೊದಲನೇ ಮಗ. ಹುಟ್ಟದ ಮಗನನ್ನು ಬಿಟ್ಟು ಹೋದ್ನಲ್ಲ ಬುದ್ಧ. ಏನು ಸುಖ ಇರಬೇಕು ಅವನಿಗೆ. ತವ್ರ ಮನೆಗೆ ಹಡ್ದ್ರೆ ನೀವು ಓಡಿ ಹೋಗಿ ನೋಡೋಕೆ. ಹಾಗೆ ಅಲ್ಲಿ ಹಡ್ದಾಳ ಕರೆ, ನೋಡಿ ಹೋಗಿ ಬರ್ತೀನಿ. ಎಷ್ಟು ಆನಂದಪ್ಪ ನಿನಗೆ. ನಿಂದು ಎಷ್ಟು ಆಸ್ತಿ, ನಿಂದು ಎಷ್ಟು ರೊಕ್ಕ, ನಿಂದು ಎಷ್ಟು ಅದ. ರಾಜ ಬುದ್ಧ. ಹುಟ್ಟಿದ ಮಗನ ಮುಖ ನೋಡಿ ಹೊಳ್ಳಿ ಹೋದವ. ಮಗನೆಲ್ಲ ಹೆಣ್ತಿಲ್ಲ, ರಾಜ್ಯಕ್ಕೆ ನೋಡಿಲ್ಲ. ಅಡವೆ ಕುಂತಲ್ಲಿ ಹೋಗಿ ಅಡವೆ ಕುಂತ ಅಪ್ರಾಪ್ಯ ಬೋಧಂ ಸುರಕಲ್ಪ ದುರ್ಲಭಂ ನೈವಾಸನಾತ್ ಕಾಯ ಮಿದಂ ಚಲಿಷ್ಯತಿ. ಬುದ್ಧನ ಚರಿತ್ರೆ ಬರ್ತದೆ. 1 ದಿವಸ 2 ದಿವಸ ನೀರಿಲ್ಲ, ಆಹಾರ ಇಲ್ಲ, ಕುಂತ ಹಾಕೋದು ಆಸನ ಎತ್ತಿಲ್ಲ, ಬಿಚ್ಚಿಲ್ಲ. 1 ದಿವಸ 2 ದಿವಸ
ತಿಂಗಳುಗಟ್ಟಲೆ ಆಯಿತು, ಇನ್ನೇನು ಜೀವ ಇರ್ತದೋ ಹೋಗ್ತೋ ಅನ್ನಂಗಾಯಿತು. ಅವನ ಕೆಟ್ಟ ಮನಸ್ಸು ಎಲ್ಲರಂತಕ್ಕಿರ್ತದೆ. ಭಾಳ ಹೊತ್ತಾಯ್ತು ಅಂದ್ರೆ ಕಾಲು ಹೊಡ್ಯಾಕತ್ತ ಹೇಳು ಅಂತದ ಮನಸ್ಸು. ಸಾಕು ಹೇಳು. ಉಪವಾಸ ಸ್ವಲ್ಪ ತ್ರಾಸ ಆಯ್ತದ, ಉಣ್ಣು ಒಂದಿಟ್ಟು ಏನು ತಿನ್ನು. ನಮ್ಮನ್ನು ಕೆಡಿಸೋದು ಹೆಂಡತಿ ಗಂಡ ಅಲ್ಲ, ನಮ್ಮ ಮನಸ್ಸು. ಆಗ ಬುದ್ಧನ ಮನಸ್ಸು ಹೇಳ್ದ, ಹೇಳು ಹೇಳು, ಏನು ಕಡಿಮೆ ಅಂತ ಬಂದು ಅಡಬೇಕು ಅಂತಿಲ್ಲ. ಯಾರು ನಿಂಗೆ ಸತ್ತ ನೀನು ಹೊಗಳೋರು ಯಾರೂ ಇಲ್ಲ, ಹೇಳು. ಈಗ ತಾನೇ ಹುಟ್ಟಿದ ಮಗ, ಜಗತ್ತಿನ ಸೌಂದರ್ಯವಂತ ಹೆಂಡತಿ, ಸಿಗಲಾರದ ಅಧಿಕಾರ ರಾಜಕುಮಾರ, ಹೇಳು. ಬಂದು ಕುಂತ ನಡುವೆ. ಹಾಗೆ ಮಾಡ್ತದ್ರಿ ನಮ್ಮ ಮನಸ್ಸು. ದಿನ ದಿನ ಯಾಕೆ ಹೋಗಿ ಶಾಸ್ತ್ರಕ್ಕೆ ಏನು ಸಿಗ್ತದಲ್ಲಿ, ಏನಾಗ್ಯದ, ಸುಮ್ಮನೆ ಹೋಗಿ ಚಂದಾಗಿ ಟಿ ವಿ ಹತ್ಯದ, ಬೀಗರು ಬಂದಾರೆ. ಇಷ್ಟು ಮೋಸ ಮಾಡ್ತದ ಮನಸ್ಸು. ಛೇ, ಹೆಂಗಾರೆ ಮಾಡಿ ನಮ್ಮ ಜಪ ಕೆಡಿಸ್ತದೆ, ಪೂಜಾ ಕೆಡಿಸ್ತದೆ, ಪ್ರವಚನ ಕೆಡಿಸ್ತದೆ, ನಮ್ಮ ಸದ್ಬುದ್ಧಿ ಕೆಡಿಸ್ತದೆ, ದಾನ ಧರ್ಮ ಕೆಡಿಸ್ತದೆ. ಏನು ಕೊಟ್ಟು ಯಾರ್ಯಾರ ಹಿಂಗೆ ಕೊಟ್ಟು ಹಾಳಾಗಿ ಹೋಗ್ತಾರೆ. ದಾನ ಮಾಡ್ತಾವಂತ, ದಾನ ಸೋಮ ಇರಬಾರ್ದು, ಉಂಡು ಮನ್ಯಾಗ. ಚಲೋ ಅನ್ನಿಸ್ತದೆ ನೋಡ್ರಿ, ಭಾಳ ಚಂದ ಅನ್ನಿಸ್ತದೆ. ಪುರಿ ಭಾಜಿ ತಿನ್ನಕ್ಕೆ ಭಾಳ ಚಲೋ ರೀ. ಕೆಮ್ಮು ಶುರುವಾಯ್ತಂದ್ರೆ ಅವಾಗ ಹೆಂಗೆ ಮಾಡ್ತಿ? ತಿನ್ನಕ್ಕೆ ಭಾಳ ಚಲೋ. ಹಂಗೆ ನಿತ್ಯ ನೇಮ ಪಾಠ ಪುಣ್ಯ ಬಿಡಕ್ಕೆ ಭಾಳ ಚಂದ ಅನ್ನಿಸ್ತದೆ ರೀ. ಹೇಳೋರು ಭಾಳ ಚಂದ ಹೇಳ್ತಾರೆ. ದಿನ ಹೋಗ್ತಾರಂತ, ಹೋಗಿ ಏನಾಗ್ತೀರಿ, ಇನ್ನು ಕೈಲಾಸಕ್ಕೆ ಹೋಗ್ತೀರಿ ಅಂತ ಕೇಳ್ತಾರೆ. ನಿಮಗೆ ಹಿಂಗೆ ಹೋಗೋರಿದ್ದೀರಿ ನೀವು ಕೈಲಾಸಕ್ಕೆ? ಇಲ್ಲಿ ಬರೋರು ಹೋಗಂಗಿಲ್ಲ, ಅಲ್ಲಿದ್ದವ್ರು ಹೋಗಂಗೆ ಕಾಣ್ತಾರೆ ಕೈಲಾಸಕ್ಕೆ. ಅವ್ರು ಟಿ ವಿ ಮುಂದೆ ಕುಂತ ಅವ್ರು ಹೋಗ್ತಾರೆ, ನೀವು ಹೋಗಿಲ್ಲ. ನರ್ಕಕ್ಕೆ ಹೋಗ್ತಾರೆ, ನರ್ಕಕ್ಕೆ, ಕೈಲಾಸ ಅಲ್ಲ. ಅರೆ ಜಗತ್ತಿನೊಳಗೆ ಸಜ್ಜನ ಮನುಷ್ಯನ ಕೆಡಿಸಲಿಕ್ಕೆ ಭಾಳ ಜನ, ನಮ್ಮ ಸುತ್ತಮುತ್ತ ಭಾಳ ಜನ ಅದಾರೆ. ಅವ್ರು ತಮ್ಮ ರೊಕ್ಕ ಖರ್ಚು ಮಾಡಿ ನಿಮಗೆ ಕೆಡಿಸ್ಬೇಕಂತಾರೆ. ಬಾ ಹೋಟ್ಲಕ್ಕೆ ಹೋಗೋಣ, ಬಾ ಕರ್ಕೊಂಡೋಯ್ತು, ರೊಕ್ಕ ಅವ್ರು ಖರ್ಚು ಮಾಡಿ ಸಿನಿಮಾಕ್ಕೆ ಹೋಗೋಣ, ಬಾ ಟಿ ವಿ ನೋಡೋಣ, ಬಾ. ಅವ್ರು ರೊಕ್ಕ ಖರ್ಚು ಮಾಡಿ ನಮ್ಮನ್ನು ಹಾದಿ ಬಿಡಿಸ್ತಾರೆ. ಇವಕ್ಕೆ ಪಿಶಾಚಿ ಅಂತಾರೆ, ಇವಕ್ಕೆ ರಾಕ್ಷಸರಂತಾರೆ. ಆಶಾ ಮನುಷ್ಯನಿಗೆ, ಬುದ್ಧನಿಗೆ ಅನ್ನಿಸ್ತು, ಹುಚ್ಚಿ ರಾಜಕುಮಾರ, ಹೊಸದಾಗಿ ಹೆಂಡತಿ, ಮೊನ್ನೆ ಹುಟ್ಟಿದ ಮಗ, ರಾಜ್ಯವನ್ನು ಬಿಟ್ಟು ಬಂದು ಅಡವೆ ಕುಂತಿದಿ. ಅವನ ರಾಕ್ಷಸ ಮನಸ್ಸು ಹೇಳ್ತಾ ಅವನಿಗೆ, ಹೇಳು, ಹುಚ್ಚಿದ್ದೇನು, ಯಾರ ಮಾತು ಕೇಳಿ ಏನು ತಿಳ್ಕೊಂಡು ಏನು ಹುಚ್ಚನ ಮಾಡಕತ್ತಿ, ಹೇಳು ಅಂತ ಮನಸ್ಸು ರಾಕ್ಷಸ ಹೇಳ್ತದೆ. ಅದ್ರ ಕೈಯಾಗ ಭಾಳ ಮಂದಿ ನಾವಿದ್ದೇವೆ, 100ಕ್ಕೆ 99 ಜನ ಆ ಮನಸ್ಸು ಅದನ್ನು ಕೇಳ್ತಾರೆ. ಯಾಕೆ ಬಂದು ಬರಂಗಾಯ್ತಂತ, ಯಾಕೆ ತಿಂದು ತಿನ್ನಂಗಾಯ್ತಂತ. ಹೆಂಡಿ ತಿನ್ನು, ತಿನ್ನಗಾಕದ ಹೆಂಡಿ. ಮನಸ್ಸು ಹೇಳ್ದಂಗೆ ಕೇಳ್ತಿ, ಮನಸ್ಸು ಹೇಳ್ದಂಗೆ ಕೇಳ್ತಾರ. ನೀ ಹೇಳ್ದಂಗೆ, ಗುರುಗಳು ಹೇಳ್ದಂಗೆ ಕೇಳಬೇಕು, ಶಾಸ್ತ್ರ ಹೇಳ್ದಂಗೆ ಕೇಳಬೇಕು, ಮನಸ್ಸು ಹೇಳ್ದಂಗೆ ಕೇಳಬಾರ್ದು. ಹುಡುಗ್ರ ಮಾತು ಕೇಳ್ತೀರಿ ಹುಡುಗ್ರ ಮಾತು. ಅವ್ರ ಮಾತು ಕೇಳಿದ್ರೆ ನೀನು ತಲೆ ಸಪಾಚಟ ಅಂತ ತಿಳ್ಕೊ. ಕರ್ಕೊಂಡು ಬಜಾರ್ಗೆ ಹೋಗಿರ್ತೀವಿ, ಇನ್ನು ನೋಡೋದೆಲ್ಲ ಬೇಡ್ತದೆ. ಅದು ಭಾಳ ಜೀವದ ಮಗ ನೋಡೋದು. ಆ ಫುಗ್ಗೆ, ಯಪ್ಪ ಫುಗ್ಗೆ, ಯಪ್ಪ ಜಿಲೇಬಿ, ಯಪ್ಪ ಜಿಲೇಬಿ, ಭಜಿ ಯಪ್ಪ, ಎಲ್ಲ ಅತ್ತ ಇತ್ತ, ಯಪ್ಪ ಬಂದುಕ್ತ ಕೊಡು, ಹೊಡಿತ ನಿನಗೆ ಸಹಾಯಕತಿ. ಮಕ್ಕಳು ಬೇಡೋದು ಕೊಡ್ತೀರಿ, ಅದು ಬೇಡೋದು 1 ಕೊಟ್ಟೆ ಅಂದ್ರೆ 2 ಬೇಡ್ತದೆ, 2 ಕೊಟ್ಟರೆ 4 ಬರ್ತದೆ, 4 ಕೊಟ್ಟರೆ 14 ಬೇಡ್ತದೆ. ನಿನ್ನ ಪೂರಾ ಕಿಶೆ ಖಾಲಿ ಮಾಡ್ಕೊಂಡು ಮನೆಗೆ ಬರ್ತದೆ. ಶಾಣೆ ಅಪ್ಪ ಅಂತ ಯಾರಿಗೆ ಅಂತಾರೆ? ಮೊದಲ ಏನು ಕೊಡೋದು, ಕಪಾಳೆ ಕೊಡಬೇಕು, ಸಾಮಾನು ಕೊಡು, ಕಪಾಳೆ ಸುಮ್ಕೊಂಡು ರೊಕ್ಕನ ಉಳಿತಾವ, ಮಗನ ಸೀದಾ ಮನೆಗೆ ಬರ್ತಾನೆ ಆರಾಮ. ಮತ್ತು ಕೇಳೋದು ಕೊಟ್ಟು ಬಂದೂಕು ಕೊಟ್ಟೆ, ಅವನು ನಿನಗೆ ಹೊಡಿತಾನೋ ತಾ ಹೊಡ್ಕೋತಾನೆ, ಯಾರಿಗೂ ಬರ್ತಾನೆ. ಬೇಡದು ಕೊಡ್ತಾರೆ ಮಕ್ಕಳಿಗೆ, ಅವನಿಗೆ ಹಿತ ಆದದ್ದು ಕೊಡ್ತಾರೆ, ಬೇಡದು ಕೊಡೋಂಗಿಲ್ಲ. ಹಾಗೆ ಮನಸ್ಸು ಎಲ್ಲನೂ ಬೇಡ್ತದೆ. ರೊಕ್ಕ ಬೇಡ್ತದೆ, ರೂಪಾಯಿ ಬೇಡ್ತದೆ, ಅಧಿಕಾರ ಬೇಡ್ತದೆ, ಕುಡಿಯೋಕ್ಕೆ ಬೇಡ್ತದೆ, ತಿನ್ನೋಕ್ಕೆ ಬೇಡ್ತದೆ. ಕುಡು ಕಪಾಳಿಗೆ
ಬುದ್ಧ ಎಲ್ಲವನ್ನು ಬಿಟ್ಟು ಅಡವ್ಯಾಗ ಕುಂತ. ಒಂದು ದಿವಸ ಅಲ್ಲ ಉಪವಾಸ, ಅನ್ನ ಇಲ್ಲ ನೀರಿಲ್ಲ. ಕೆಟ್ಟ ಮನಸ್ಸು ಹೇಳ್ತದ, ಹುಚ್ಚಿದ್ಯೇನೋ ಬುದ್ಧ? ಪರಮಸುಂದರಿ ಹೆಣ್ತಿ ಮನ್ಯಾಗ, ಇವತ್ತೇ ನಿನಗೆ ಮಗ ರಾಜ್ಯಕ್ಕೆ ಅಧಿಕಾರ ಮಗ ಹುಟ್ಟ್ಯಾನ ಮನ್ಯಾಗ. 10 ಮಂದಿ ಸೇವಕರು ನಿನ್ನ ಬಾಗಲ್ದಾಗ ಕಾಯ್ತಾ ಇರ್ತಾರೆ, ಆಜ್ಞೆ. ಎಲ್ಲವನ್ನು ಬಿಟ್ಟು ಹುಚ್ಚನಾಗಿ ಬಂದು ಅಡವ್ಯಾಗ ಕುಂತಿದ್ದೆ, ಹೇಳು. 8 ದಿನ 10 ದಿನ ಆಯಿತು, ಏನು ಸಿಗ್ತೇನೆ ನಿನಗೆ? ಹೇಳು. ಮನಸ್ಸು ಹೇಳ್ತದೆ. ಹಾಗೆ ಎಲ್ಲರಿಗೆ ಹೇಳ್ತದೆ, ನಮಗೂ ನಿಮಗೂ ಎಲ್ಲರಿಗೂ ಹೇಳ್ತದೆ. ಇವತ್ತೊಂದು ದಿವಸ ಬಿಟ್ಟರೆ ಏನಾಗ್ತದೆ ಪ್ರವಚನ? ಇವತ್ತೊಂದು ದಿವಸ ಏನೇನು ಟಿ ವಿ ನೋಡೋಣ. ಇವತ್ತೊಂದು ದಿವಸ ಇವತ್ತು ಬೀಗರು ಬಂದಾರೆ, ಇಲ್ಲೇ ಕೊಂಡ್ರು ಮತ್ತು ನಾಳೆ. ಮನಸ್ಸು ಇಷ್ಟು ರಾಕ್ಷಸದ, ಇಷ್ಟು ರಾಕ್ಷಸದ. ಅದು ಹೆಂಗರೆ ಮಾಡಿ ನಮಗೆ ಪುಣ್ಯ ಕರ್ಮದಿಂದ ದೂರ ಮಾಡ್ತದೆ. ಜಪದಿಂದ ದೂರ ಮಾಡ್ತದೆ, ದಾನದಿಂದ ದೂರ ಮಾಡ್ತದೆ, ತಪದಿಂದ ದೂರ ಮಾಡ್ತದೆ, ಪುಣ್ಯ ಕರ್ಮ ದೂರ. ಯಾಕೆ? ಇದು ರಾಕ್ಷಸದ ಮನಸ್ಸು. ಮನಸ್ಸು ಹೇಳ್ತ ಬುದ್ಧನಿಗೆ, ಹೇಳು, ಎದ್ದೇಳು. ಏನಿಲ್ಲ, 8-10 ದಿವಸ ಅದು ಸಾಯ್ತೀನಿ ಹಿಂಗೆ ಕುಂತಾರೆ. ಯಾವ ದೇವರು, ಯಾವ ದಿಂಡ್ರು, ಯಾವ ಮನಸ್ಸು, ಏನಿಲ್ಲ, ನಡಿ ಹೇಳು. ನಿಮ್ಮಂಥವ್ರಾದರೆ ಎದ್ದು ಬೀಳ್ತೀರು. ಪಾದ ತೊಳೆದ ಕರ್ಕೊಳ್ಳು ಹೆಣ್ತಿ ಅದಾವ. ಸಿಂಹಾಸನ ಕುಡಿಸಿ ಹೊಗಳತಕ್ಕಂಥ ಪ್ರಜೆಗಳದಾರ. ಏಕಛತ್ರಾಧಿಪತಿ ರಾಜ್ಯದ. ನಮಗೇನೂ ಇಲ್ಲ, ನಾವು ಸಂಸಾರ ಬಿಡಕ್ಕೆ ತಯಾರಿಲ್ಲ. ಕಷ್ಟ ಬಿಟ್ಟು ಪಾಪ ಮಾಡಿ ಇನ್ನೂ ಮಾಡಬೇಕಂತೇವಿ. ಅವನಿಗೆ ಏನು ಜರುರತ್ತ? ರಾಜ ಅದಾನೆ, ಏನು ಪಾಪ ಮಾಡೋ ಜರುರತ್ತಿಲ್ಲ. ಅಜಾತ ಶತ್ರು ಅದಾನೆ, ಅವನಿಗೆ ಹಾಶಿ ಕರೆಯವರು ಅದಾರ. ಮನಸ್ಸು ಹೇಳು. ಹಿಂಗೆ ಹುಚ್ಚನ ಬಂದು ಅಡವ್ಯಾಗ ಕುಂತೀವಿ. ಏನು ಹೆಣ್ತಿಲ್ಲ, ಗಂಡಿಲ್ಲ, ಮಕ್ಕಳಿಲ್ಲ. ಅವು ತೊಗೊಂಡು ಹೊರಗೆ ಹೋಗ್ಯವ. ಹೊರಗು ಇವೆಲ್ಲ ಅದಾವ ಮನುಷ್ಯನಿಗೆ. ಏನಿದ್ದಿ? ಎದ್ದೇಳು ಅಂತ ಮನುಷ್ಯನ ಈ ರಾಕ್ಷಸ ಮನಸ್ಸು ಹೇಳ್ತದೆ. ನಮಗೆಲ್ಲರಿಗೂ ಗೊತ್ತದ. 2 ಸಲ ನಮ್ಮ ವಿರುದ್ಧ ಮಾತಾಡೋದಿಲ್ಲ, ಮಾಡೋದಿಲ್ಲ, ಮಾಡೋದಲ್ಲ ಮಾಡಿಸ್ಯದ. ಮನಸ್ಸಿಲ್ಲ, ನಮ್ಮದು ಬುದ್ಧಿ ಬೇಡಂತದ, ಮನಸ್ಸು ಮಾಡಂತ. ಪಾಪ ಯಾರೂ ಪ್ರೀತಿಯಿಂದ ಮಾಡಂಗಿಲ್ಲ, ಮನಸ್ಸು ಮಾಡಿಸ್ತದ. ಗೊತ್ತಿಲ್ಲ ಅಂತಲ್ಲ, ಗೊತ್ತದ, ಮಾಡಿಸ್ತದ ಮನುಷ್ಯ. ಅದಕ್ಕೆ ಬುದ್ಧ ಹೇಳಿದ್ರೆ, ಅವಾಗ ಒಂದು ಬುದ್ಧ ಮಾತನ್ನ ಲಕ್ಷ್ಯ ಇಡ್ರಿ. ಬಹಳ ಸುಂದರವಾದ ಮಾತು ಬುದ್ಧ ಹೇಳೋದು. ಅಪ್ರಾಪ್ತ ಬೋಧಂ ಸುರಕಲ್ಪ ದುರ್ಲಭಂ ನೈವಾಸನಾತ್ ಕಾಯಮಿದಂ ಚಲಿಸತಿ. ಕುಂತರು ಮನಸ್ಸ ಅವರಿಗೆ ಭೂತ ಬೇಕಷ್ಟ ಹೇಳ್ತು. ಅವ ಅಂದ, ಅಪ್ರಾಪ್ತ ಬೋಧಂ ಸುರಕಲ್ಪ ದುರ್ಲಭಂ. ಯಾವುದು ದೇವತೆಗಳಿಗೆ ಸಿಗುವುದಿಲ್ಲವೋ ಅಂತಹ ಪರಮಾತ್ಮನ ಪ್ರಾಪ್ತಿ ಆಗೋ ತನಕ ಕಾಲು ಬಿಚ್ಚಂಗಿಲ್ಲ. ಶುಷ್ಯತು ಮೇ ಶರೀರಂ. ನನ್ನ ಶರೀರ ಒಣಗಲಿ, ಜೀವ ಹೋಗಲಿ, ಪರಂತು ಆ ಪರಮಾತ್ಮನ ಪ್ರಾಪ್ತಿ ಆಗಿ ತನಕ ಹಾಕದ ಆಸನ ತೆಗೆಯಂಗಿಲ್ಲ ಅಂತ ಹಾಗೇ ಕುಂತ ಪುಣ್ಯಾತ್ಮ. ಇದು ದೃಢ ನಿಶ್ಚಯ ಬೇಕ್ರಿ. ಪರಂತು ಸಂಸಾರದ ಮಾಡ್ತೇವೆ. ಭಾಮಿ ಅಡಿಯಲಿ ವಿತ್ತ ಪೋಗಲಿ ಮತ್ತೆ ಗಳಿಸಲನ್ನು ಗೈವ. ಎಷ್ಟು ಹಠ ಆದ್ರೆ ಸಂಸಾರದಾಗ. ಮನೆ ಬಿದ್ದರೆ ಮತ್ತೆ ಕಟ್ಟಿಸೇ ತೀರ್ತೀನಿ, ಹೊಲ ಹೋದ್ರೆ ಮತ್ತೆ ಗಳಿಸೇ ತೀರ್ತೀನಿ, ಹೆಣ್ಣು ಸತ್ರ ಮತ್ತೊಂದು ಮಾಡ್ಕೊಂಡೇ ತೀರ್ತೀನಿ, ಮಗ ಸತ್ರ ಮತ್ತೆ ಅಡ್ಡ ಹಡಿತೀನಿ. ಎಷ್ಟು ಹಠ ಆದ್ರಿ ಸಂಸಾರದಾಗ. ಇಟ್ಟು ಪರಮಾತ್ಮನ ಈ ಹಠ ಅರ್ಧ ಇದ್ರೆ ದೇವರು ನಿಮಗೆ ಎಂದೋ ಸಿಗ್ತಿದ್ದ. ಭಾಮಿ ಅಳಿಯಲಿ ವಿತ್ತ ಪೋಗಲಿ ಮತ್ತೆ ಗಳಿಸೋಲನು ಗೈವ.
ಹ್ಯಾಂಡ್ ಸತ್ರ ಮತ್ತೆ ಮಾಡ್ಕೋತೀನಿ, ಮಕ್ಕಳು ಸತ್ರ ಮತ್ತೆ ಹಡಿತೀನಿ, ಮನೆ ಬಿದ್ದರೆ ಮತ್ತೆ ಕಡಿಸ್ತೀನಿ, ಹೊಲ ಹೋದ್ರೆ ಮತ್ತೆ ಗಳಿಸ್ತೀನಿ. ಎಷ್ಟು ಹಠ ಅದಪ್ಪ! ಅಟ್ಟದ ಅರ್ಧ ಹಠ ಪರಮಾತ್ಮನಿಗಿದ್ದರೆ ನಿಮಗೆ ದೇವರು ನಿನ್ನ ಮುಂದೆ ಕುಣಿತಿದ್ದವು. ಅಭಿನಿವೇಶ ಕ್ಲೇಶ ಅಂತಾರೆ ಇದಕ್ಕೆ ಶಾಸ್ತ್ರದ. ಎಷ್ಟು ದುಃಖ ಆದರೂ ಹೆಂಡ್ತಿ ಮಾಡ್ಕೊಂಡಿದ್ದೀನಿ, ಅಷ್ಟು ದುಃಖ ಆಗಿಲ್ಲ, ಮತ್ತೆ ಮಾಡ್ಕೋತೆ ಅಂತಿ. ಸತ್ಲು ಅಂದ್ರೆ ಶಿವಾಯನ ಅನ್ಬೇಕು. ದೇವರೇ ತೊಗೊಂಡು ಹೋಗ್ಯಾನಪ್ಪ, ಭಾಳ ಚಂದ ಆಯ್ತು. ಸೀರೆ ತರೋದ್ರೆ ಕಡಿಮೆ ಆಯ್ತಲ್ಲಪ್ಪ. ಸಾತರ ಮತ್ತೆ 2 ಮಾಡ್ಕೋತೀನಂತ, ನಾವು 4 ಮಾಡ್ಕೊ. ಅರೆ ಬುದ್ಧಿ ಇಲ್ಲ ನಿನಗೆ, ಶಾಸ್ತ್ರ ಹೇಳ್ತದೆ. ಅವರು ಬುದ್ಧ ಅಂತಾನವ ಎಲ್ಲಿ ತನಕ ಪರಮಾತ್ಮನ ಜ್ಞಾನ ಆಗುವುದಿಲ್ಲ, ನೈವಾಸನಾತ್ ಕಾಯಮಿದಂ ಚಲಿಸತಿ. ನಾ ಹಾಕದ ಆಸನ ಶುಷ್ಯತು ಮೇ ಶರೀರಂ ತೊಗಸ್ತಿ ಮಾಂಸಾನ್ಯ ಲಯಂ ಪ್ರಯಾಂತು. ನನ್ನ ತೊಗಲ ಒಣಗಿ ಹೋಗಲಿ, ರಕ್ತ ಎಲ್ಲ ಹಾಳಾಗಿ ಹೋಗಲಿ, ನನ್ನ ಮಾಂಸ ಎಲ್ಲ ಕರಗಿ ಹೋಗಲಿ, ಪರಮಾತ್ಮ ಬೆಟ್ಟಾಗತಕ್ಕ ನಾ ಇಲ್ಲದೆ ಹೇಳಂಗಿಲ್ಲ. ಆವತ್ತನೇ ಹುಣಿ ಬಿತ್ತು, ಆವತ್ತನೇ ಪರಮಾತ್ಮನ ದರ್ಶನ ಆಯಿತು. ಅದಕ್ಕೆ ಬುದ್ಧ ಪೌರ್ಣಿಮಾ ಅಂತ ಮಾಡ್ತಾರೆ. ಬುದ್ಧ ಪೌರ್ಣಿಮೆ ಯಾಕೆ ಮಾಡ್ತಾರೆ? ಆವತ್ತು ಬುದ್ಧನಿಗೆ ಪರಮಾತ್ಮನ ದರ್ಶನ ಆಯಿತು. ಯಾಕೆ? ಹಠ ಛಲಬೇಕು ಶರಣಂಗೆ, ಪರಧನವನ್ನು ಅಲ್ಲೆನೆಂಬ. ಛಲಬೇಕು ಶರಣಂಗೆ, ಪರಿಸ್ಥಿತಿಯನ್ನು ಅಲ್ಲನೆಂಬ. ಛಲಬೇಕು ಶರಣಂಗೆ. ಹಠ ಇರ್ಬೇಕ್ರಿ. ಹಠ ಸಂಸಾರಕ್ಕೆ ಅಷ್ಟು ಹಠ ಮಾಡ್ತೀರಿ, ಅಷ್ಟು ದೇವರಿಗದ, ಜಪಕ್ಕದ, ಪೂಜಾಕ್ಕದ, ಪ್ರವಚನಕ್ಕದ ಇಲ್ಲ. ಸೋಮ ಆರಾಮಿದ್ದೇವಂತ ಪ್ರವಚನ ಕೇಳೋದು, ಯಾರಿಗೆ ಕೆಲಸ ಇಲ್ಲ ಅಂತ 1-2 ಜಪ ಮಾಡೋದು, ದಂಧ ಇಲ್ಲ ಅಂತಕೊಂಡು ಗುಡಿಗೆ ಹೋಗೋದು. ಇಂಥ ಮಂದಿ ನಾವು. ಗುಡಿಗೆ ಹೋಗಬೇಕಂತ ಹೋಗೋರಲ್ಲ, ಪ್ರವಚನ ಕೇಳಬೇಕಂತ ಕೇಳೋರಲ್ಲ, ಜಪ ಮಾಡಬೇಕಂತ ಮಾಡೋದಲ್ಲ. ಅಂಥವ್ರಿಗೆ ಹೆಂಗೆ ಪರಮಾತ್ಮ ಸಿಗ್ತಾನೆ? ಶಾಂತಿ ಹೆಂಗೆ ಸಿಗ್ತದೆ ರೀ? ಶಾಂತಿಗೆ ಅಲ್ಲಿ ಜರುರತಿಲ್ಲ. ಶಾಂತಿ ನಿಮ್ಮಲ್ಲೇ ಅದ. ನಿಮ್ಮ ಕಣ್ಣ, ನಿಮ್ಮ ಕಿವಿ, ನಿಮ್ಮ ಕೈಯ, ನಿಮ್ಮ ಕಾಲ, ನಿಮ್ಮ ಶಾಂತಿ ಹಾಳು ಮಾಡ್ಯಾವ. ಶಾಂತಿ ಅದಾನೆ. ಮಕ್ಕೊಂಡಕ್ರೆ ಶಾಂತಿ ಇದ್ದೀರಿ. ಎದ್ದು ಕೂಡಲೇ ಅಂದ್ರೆ ಕಣ್ಣು ತೆರೆದು, ಕಿವಿ ತೆರೆದು, ಬಾಯಿ ತೆರೀತು, ಕೈ ತೆರೆದು, ಸುಖ ಆಯಿತು, ಅಳ್ಕೋತ್ಕೊಂಡು ಕುಂತು ಶಾಂತಾನ. ನಿದ್ದೆಗೆ ಅವು ಎಲ್ಲ ಹೋಗಿದ್ದು ಆರಾಮ್ ಮಸ್ತ್. ಇವೇ ಯಾರಿಲ್ಲ, ಕೈ ಇಲ್ಲ. ಅಲ್ಲದ್ದನ್ನು ನೆನೆದರೆ ಖಂಡಿಸಿ ತೆಗೆಯುವೆ, ಅಲ್ಲದ್ದನ್ನು ಹಿಡಿದುವೆ ಕತ್ತರಿಸಿ ಬಿಡುವೆ. ಬಸವಣ್ಣ ಅಲ್ಲದ್ದನ್ನು ಮುಟ್ಟಿದ್ದೇನೆ, ಕೈ ಕತ್ತರಿಸ್ತೀನಿ. ಬೇಡದ್ದನ್ನು ಮಾತಾಡಿದ್ದೇನೆ, ಹಲ್ಲು ಮುರಿತೀನಿ. ಹೋಗಬಾರ್ದು ಜಾಗದಾಗ ಹೋದ್ರೆ ನಾನು ಕಾಲು ಕಡಿತೀನಿ. ಹೆಂಗೆ ಮಾಡಿದ್ರಿ? ಅದಕ್ಕೆ ಮಹಾತ್ಮರು ನಮ್ಗೆ ಹೇಳ್ತಾರೇನಪ್ಪ ಅಂತ ಕೇಳಿದರೆ, ಜಗತ್ತಿನೊಳಗೆ ನಾವು ಧನವು ಮನುಷ್ಯನಿಗೆ ಶ್ರೀಮಂತಿಕೆ ಮಾಡ್ತದೆ, ಶಾಂತಿ ಕೊಡಂಗಿಲ್ಲ. ಶಾಂತಿ ಮನುಷ್ಯನಿಗೆ ಕೊಡ್ತದೆ ಯಾವುದು ಅಂತ ಕೇಳಿದರೆ, ನಿಮ್ಮ ಆಚಾರ ನಡಾವಳಿ, ನಿಮ್ಮ ನೋಡುವ, ಕೇಳುವ, ಮುಟ್ಟುವ, ನಡೆಯುವ, ಇವುದರಿಂದ ಮನುಷ್ಯನಿಗೆ ಶಾಂತಿ ಅದ ರೀ. ರೊಕ್ಕಿನಿಂದ ಶಾಂತಿ ಅಲ್ಲ. ನೋಡುವುದನ್ನು ನೋಡಿದ್ರೆ ಶಾಂತಿ, ಕೇಳಿದ್ದನ್ನು ಕೇಳಿದ್ರೆ ಶಾಂತಿ, ಏನು ಆಡ್ಬೇಕು ಅದು ಆಡಿದ್ರೆ ಶಾಂತಿ, ಏನು ಮಾಡ್ಬೇಕು ಅದು ಮಾಡಿದ್ರೆ ಶಾಂತಿ, ಎಲ್ಲಿ ಹೋಗ್ಬೇಕು ಅಲ್ಲಿ ಹೋದ್ರೆ ಶಾಂತಿ. ಪರಂತು ನಮ್ಮ ಕಣ್ಣ, ಕಿವಿ, ಕೈ, ಕಾಲುಗಳು ಎಲ್ಲ ವಿರುದ್ಧ ಅದಾವ. ಬ್ಯಾಡ ಅಂದದ್ದೇ ನೋಡ್ತದೆ, ಕೇಳಬಾರ್ದು ಅಂದದ್ದೇ ಕೇಳ್ತದೆ, ತಿನ್ನಬಾರ್ದು ಅಂದದ್ದೇ ತಿಂತದೆ, ಹಿಡಿಬೇಡ ಅಂದದ್ದೇ ಹಿಡಿತದೆ, ಹೋಗಬಾರ್ದು ಜಗದಾಗೆ ಹೋಗ್ತದೆ, ವಿಚಾರ ಮಾಡಬೇಕಾದಾಗೆ ವಿಚಾರ ಮಾಡ್ತದೆ. ಛೇ. ಶಾಸ್ತ್ರಗಳು ನಮಗೆ ಅದನ್ನೇ ಹೇಳ್ತಾರೆಪ್ಪ ಅಂತ ಕೇಳಿದರೆ, ಇದಕ್ಕೆ ಶಾಸ್ತ್ರದೊಳಗೆ ಏನು ಹೇಳಿದರು? ಆಚಾರವಾನ್ ಪುರುಷ ಪ್ರಾಪ್ನೋತಿ. ಆಚಾರ ಉಳ್ಳ ಮನುಷ್ಯನಿಗೆ ಸಿಗುತ್ತದೆ, ಅನಾಚಾರಿಗೆ ಸಿಗುವುದಿಲ್ಲ.
ಪೂರಾ ತಿಂಗಳು ನೀವು ಹೋದ್ರಿ ಅಂದ್ರೆ ಪೂರ ಪಗಾರ ಸಿಗ್ತದೆ. 4 ದಿನ ಹೋದ್ರಿ ಅಂದ್ರೆ 4 ದಿನ ಸಿಗ್ತದೆ. ಪೂರ ಹೋಗ್ಬೇಕ್ರಿ, ಪೂರ ಹೋದ್ರೆ ಪೂರ ಸಿಗ್ತದೆ. ಹಂಗೆ ನಮ್ಮ ಜೀವನದಲ್ಲಿ ಕಣ್ಣು ಕಿವಿ ಕೈ ಕಾಲುಗಳಪ್ಪ ಅಂದ್ರೆ ಕೇಳಿದ್ರೆ ಎಲ್ಲ ಸಿಗ್ತದೆ. ಇವು ನಾವು ಹೇಳ್ದಂಗೆ ಕೇಳೋದು. ಕಚ್ಚೆ ಕೈಬಾಯಿಗಳು ಇಚ್ಛೆಯಲ್ಲಿ ಇದ್ದೀಯರೆ, ಅಚ್ಚುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿತನಪ್ಪ ಸರ್ವಜ್ಞ. ಇವು ನಾವು ಹೇಳ್ದಂಗೆ ಕೇಳೋದು ಅಂದ್ರೆ ಮಾಲಕ್ ಹೇಳ್ದಂಗೆ ನೌಕರ್ ಕೇಳ್ಬೇಕೆ, ನೌಕರ್ ಹೇಳ್ದಂಗೆ ಮಾಲಕ್ ಕೇಳ್ಬೇಕು. ನೌಕರನ ಮಾತು ಮಾಲಕ್ ಕೇಳ್ದ ಅಂದ್ರೆ ದಿವಾಳಿ ಹಾಕದೆ, ದೀಪಾವಳಿ ಆಗಂಗಿಲ್ಲ, ದಿವಾಳಿ ಹಾಕ. ನೌಕರ ಮಾಲಕನ ಕೇಳ್ದ ಅಂದ್ರೆ ದೀಪಾವಳಿ ಹಾಕ. ಒಂದು ವೇಳೆ ಮಾಲಕ ನೌಕರನ ಮಾತು ಕೇಳಕತ್ತ ಅಂದರೆ ಅವ ಹಾಳಾಕ. ನಾವು ಮಾಲಕರಿದ್ದೇವೆ, ಮನಸ್ಸು ನಮ್ಮ ನೌಕರದ, ಕಣ್ಣ ಕಿವಿ ಕೈಯ ಕಾಲ ಇವು ನಮ್ಮ ನೌಕರದವ. ನೀ ಮಾಲಕ್ ಆಗಪ್ಪ, ಸಬ್ಕ ಮಾಲೀಕ್ ಏಕ. ನೀ ನೌಕರಾಗಿ ಯಾಕಾಗ್ತೀಯ? ನೀ ಮಾಲಕ್ಕಿದ್ದಿ, ಮಾಲಕ್ ಆಗಿಬಿಟ್ಟು ನೌಕರ್ ಮಾಡಿದಿ ಅಂತ ಕೇಳಿದ್ರೆ ದಾಸಿಯರ ಸಂಘ ಕಸ ಮುರಿಸಿ ಹೊಸರಿ ಹೊರಿಸಿತ್ತು. ಹೆಂಡತಿ ಇರಬೇಕು, ಬಿಟ್ಟು ಮನೆಯಕ್ಕೆ ಹೆಣ್ಮಗಳ ಗೆಳತನ ಆಯ್ತಂದ್ರೆ ಅದಿಟ್ಟು ಕಸ ಹೊಡ್ರಿ ಅಂತಾಳೆ. ಮತ್ತೇನದು ಕಸ ಹೊಡಿಪಾಳಿ ಬರ್ತದೆ. ದಾಸಿಯರ ಸಂಘ ಕಸ ಮುಸುರಿ ಹೊರಿಸಿತ್ತು. ಇವು ಕಣ್ಣಾಕಿವೆ ನಮ್ಮ ದಾಸರದವ್ರಿ, ಇಂದ್ರಿಯ ಸ್ತ್ರೀಲಿಂಗ ಅದಾವ. ಇವು ನಮ್ಮ ದಾಸಿ ಅದಾವ. ದಾಸಿ ಮಾತು ಕೇಳ್ಬೇಕೇನು ಮಾಲಕರ ಮಾತು ಕೇಳ್ಬೇಕ? ನೌಕರರ ಮಾತು ಕೇಳಿದೆ ಅಂದರೆ ಬುಟ್ಟಿ ಹೊರ್ತದೆ. ನಾವು ಮಾಲಕ್ಕಿದ್ದೇವೆ, ಸೌಕ ಮಾಲೀಕ್. ಮನಸ್ಸಿನ ಮಾಲಕರು, ಕಣ್ಣಿನ ಮಾಲಕರು, ಕಿವಿ ಮಾಲಕರು, ಕೈಕಾಲಿನ ಮಾಲಕರು ನಾವಿದ್ದೇವೆ. ಅವ್ರ ಕೈಯಾಗ ನೀವು ಹಾದಿ ಫಜೀತಿ ಆಗ್ತೀವಿ. ಕಸ ಹೊಡ್ಯಕ್ಕೆ ಹಚ್ತಾರವರು, ಮುಸ್ರಿ ತೊಳ್ಯಕ್ಕೆ ಹಚ್ತಾರವರು. ಆಕೆ ಸಂಘ ಮಾಡಿದೆ, ದಾಸಿ ಸಂಘ ಆಗ್ತದೆ. ಹಂಗೆ ಈ ಕಣ್ಣು ಕಿವಿಗಳು ಮಾಡಿದೆ ಅಂದ್ರೆ ನಿನ್ನ ಫಜೀತಿ ಮಾಡ್ತಾವ. ನೋಡಬಾರ್ದು ನೋಡಿಸ್ತಾವ, ಕೇಳಬಾರ್ದು ಕೇಳಿಸ್ತಾವ, ತಿನ್ನಬಾರ್ದು ತಿನ್ನಿಸ್ತಾವ, ಹೋಗಬಾರ್ದು ಜಾಗದಾಗ ಹೋಗಿಸ್ತಾವ. ನನ್ನ ಕಡೆಗೆ ಜೈಲ್ದಾಗ ಒಯ್ದು ಕುಂಡ್ರಿಸ್ತಾವ, ನರಕದಾಗ ಒಯ್ದು ಕುಂಡ್ರಿಸ್ತಾವ. ಅದಕ್ಕೆ ಮಹಾನುಭಾವರು ನಮ್ಗೆ ಹೇಳ್ತಾರಪ್ಪ ಅಂತ ಕೇಳಿದರೆ, ಮನುಷ್ಯನ ಜೀವನದಲ್ಲಿ ಏನಪ್ಪ ಅಂದ್ರೆ ಸದಾ ಆಚಾರವಂತನಾಗಿರಬೇಕು. ಆಚಾರ ಪರಮೋ ಧರ್ಮ ಅಂತ ಹೇಳಿದರು. ಎಲ್ಲ ಧರ್ಮಕ್ಕಿಂತ ಮುಖ್ಯ ಧರ್ಮ ಏನಪ್ಪ ಅಂದ್ರೆ ಆಚಾರ. ಆಚಾರ ಸರಿ ಇತ್ತು ಅಂದರೆ ಏನಾಗಂಗಿಲ್ಲ ರೀ. ನಿಮ್ಮ ಸರಿ ಇತ್ತು ಅಂದ್ರೆ ಸೂರ್ಯ ನಿಮ್ಮ ಮಾತು ಕೇಳ್ತಾನೆ, ಚಂದ್ರ ನಿಮ್ಮ ಮಾತು ಕೇಳ್ತಾನೆ, ಬೆಂಕಿ ನಿಮ್ಮ ಮಾತು ಕೇಳ್ತಾನೆ ಅಂತ ಮಾತು. ನೀವು ಶಾಸ್ತ್ರದ ಕೇಳ್ರಿ. ಅಣಿಮಾಂಡವ್ಯ ಋಷಿ ಅಂತ ಒಬ್ಬ ಋಷಿ ಶಾಸ್ತ್ರದಾಗ. ಯಾರೋ ಒಬ್ಬರು ಕಳ್ತನ ಮಾಡಿದವರು, ರಾಜರ ಮನೆಯಾಗ ಕಳ್ತನ ಮಾಡಿದ್ರು. ಎಲ್ಲ ಸಾಮಾನು ತೊಗೊಂಡ್ರು. ಗೊತ್ತಾಯ್ತು ಹಿಂದೆ ಪೂರ ಮಿಲ್ಟ್ರಿ ಬೆನ್ನತ್ತು. ನಾವು ರಂಗೆ ಹಾತ್ ಮಾಲ್ ಸಹಿತ ಸಿಕ್ಕೇವಾದರೆ ಮಾಲು ಹೊಕ್ಕದ ನಾವು ಜೀವನ ಹೊಕ್ಕ ತಿಳ್ಕೊಂಡು ಕಳ್ಳರು ಭಾಳ ಹುಷಾರಿರ್ತಾರೆ. ಓಡಿ ಹೋಗಿ ಅಣಿಮಾಂಡವ್ಯ ಅಂತ ಒಬ್ಬ ಋಷಿ ಇದ್ದರು. ತಪಶ್ಚರ ಅಡವ್ಯಾಗ ಕುಂತಿದ್ರು ಅವರು. ಅವ್ರ ಮುಂದೆ ಎಲ್ಲ ಸಾಮಾನು ಒಗೆದು ಓಡಿ ಹೋಗ್ಬಿಟ್ಟು ತೀರ್ತು. ಅವ್ರು ಸೈನಿಕರು ಹುಡ್ಕೋದು ಬಂದರು. ಇವ್ರ ಮುಂದೆ ಕಳ್ಳ ಸ್ವಾಮಿ ಮಾಡಿ ಹಂಗೆ ಕುಂತ ನೋಡ್ಕೊಂಡು ಮುಚ್ಚಿ ಕುಂತಾನ. ಮತ್ತೆ ಮಾಡೋದೆಲ್ಲ ಮಾಡಿ ಪಾಪ ಅವ್ರೇನು ಅವ್ರ ಪ್ರಜ್ಞೆ ಇಲ್ಲ. ಆತ್ಮ ಪರಮಾತ್ಮಲ್ಲಿ ಐಕ್ಯ ಆಗಿದೆ. ಮೇಲೆ ಶರೀರ ಮೇಲೆ ಏನು ಗೊತ್ತಿಲ್ಲ ಅವ್ರಿಗೆ. ಕುಂತಾರೆ. ಪೊಲೀಸರು ಬಂದರು, ಎಲ್ಲ ತಿಂದ್ರು ಪಾದ್ರು ಎಲ್ಲ ಮಾಡಿದ್ರು. ಕುಂತಿದ್ದೆ ಕಣ್ಣು ಮುಚ್ಚ ಢೋಂಗ್ ಮಾಡ್ತೀವಿ ಸಾಧು ಮಾಡೋದು ಮಾಡಿ ಮತ್ತೆ ಢೋಂಗ್ ಮಾಡಕತ್ತಾನೆ. ಹೆಂಗೆ ಕುಂತ ನೋಡು ಅಂತ ತಿಳ್ಕೊಂಡು ಎಲ್ಲ ಕಾಡಕತ್ತಾರ ಅವ್ರಿಗೆ. ಅವ್ರಿಗೆ ಗೊತ್ತೇ ಇಲ್ಲ ಪಾಪ ಪರಮಾತ್ಮನಲ್ಲಿ ಇದ್ದರು ಅವರು. ಈ ಕಡೆ ಹೊರಗಿಂದ ಗೊತ್ತಿದೆ. ಸಾಮಾನು ಸಹಿತ ಸಿಕ್ಕಂದ್ರೆ ಕಳ್ಳ ಮತ್ತು ಇನ್ನೇನು ಕೇಳ್ತೀರಿ? ಅಷ್ಟು ಸಾಮಾನು ಅವನ ಮುಂದೆ ಅದ ಸಿಕ್ಕನ ತೊಗೊಂಡು ಒಯ್ದರು ಋಷಿಗೆ. ಅವ್ರಿಗೆ ಗೊತ್ತೇ ಇಲ್ಲ.
ಸಮಾಧಿ ಒಳಗದಾರ ಅವರು. ಒಯ್ದು ರಾಜನ ಮುಂದೆ ಕುಂಡ್ರಿಸಿದ್ರು. ನೋಡಿ ರಂಗೇ ಹಾತ್ ಸಿಕ್ಕಾನಿವ, ಸಾಮಾನು ಸಹಿತ ಸಿಕ್ಕಾನ. ಕಳತನ ಮಾಡೋ ಸಾಮಾನು ಇವನು ಮುಂದೆ ಇದು ತೊಗೊಂಬಂದೆ. ಅದು ರಾಜ ಪೋತರಾಜ ಇತ್ತು ಅದು. ರಾಜರು ಭಾಳ ಶಾಣೆ ಇರಬೇಕು. ಹಾಂ ಆಯ್ತು, ಅವನು ಶಿಕ್ಷೆ ಕೊಡ್ರಿ ನಾವು. ಇವ ಸಾಧು ಅದಾನ, ಮಹಾತ್ಮ ಅದಾನ, ಸಮಾಧಿಯಾಗ ಅದಾನ, ಈ ಕಡೆ ಹೊರಗಿನ ಜ್ಞಾನ ಏನು ನೋಡಿಲ್ಲ. ಚಿಕ್ಕವು ಸಾಮಾನು ಚಲೋ ಐತಿ, ಹಾಕ್ರಿ ಅವನಿಗೆ ಶಿಕ್ಷೆ ಕೊಡ್ರಿ ಅಂದರು. ಶಿಕ್ಷೆ ಕೊಡಕ್ಕೆ ಕರ್ಕೊಂಡು ಹೋದರು. ಏನು ಕೊಡ್ಬೇಕು ಶಿಕ್ಷಾ? ಅವ್ರು ಅಳಿಗಾಡವಲ್ರು, ಏನಿಲ್ಲ, ಬರೀ ಶ್ವಾಸ ನಡೆದು ಚೌಕನಾಗ ಎಲ್ಲಿ 4 ದಾರಿ ಅಲ್ಲಿ ಭಾಲಿ ನಡೆಸಿರಿ. ಭಾಲಿ ದ್ವಾಡದು ಭಾಲಿ ಅಂತ ಇರ್ತಾರೆ, ಚೂಪ ನಡೆಸಿ ಅದ್ರ ಮೇಲೆ ಕುಡ್ರಸ್ರಿ ಇವನಿಗೆ. ಚೌಕನಾಗ ಪೂರ ಮಂದಿಗೆಲ್ಲ ಗೊತ್ತಾಗಲಿ ಅದಾನ ಹೆಂಗೆ ಮಾಡ್ಯಾನ, ಹೆಂಗೆ ಇವ ಅದ ಸಾಧು ಅದಾನ, ಎಂಥ ಕೆಲಸ ಮಾಡ್ಯಾನ. ಆಯ್ತು ಏನು ಕುಂಡಿಸ್ರಿ, ಮಂದಿಗೆ ಒಯ್ದುಗಿಟ್ಟು ಮ್ಯಾಲ ಕುಂಡಿಸ್ರಿ. ಪಾಪ ಎಂದು ಉಂಡಿಲ್ಲೋ ತಿಂದಿಲ್ಲೋ ಕೆಳಾಗಿತ್ತು ಮೊದಲೇ ಸಾಧು. ಅದಕ್ಕೆ ಮ್ಯಾಲೆ ಕುಂಡಿಸ್ರು. ಅದು ಮ್ಯಾಲೆ ಕುಂಡಿಸ್ಕೊಂಡು ಅದು ಹಾಶ್ ಇಲ್ಲಿ ತಲೆ ಮೇಲೆ ಬಂತಿರಿ. ಅದು ಅವ್ರಿಗೆ ಗೊತ್ತೇ ಇಲ್ಲ. ಸಮಾಧಿಯಾಗ ಕುಂತಾರ ಅವ್ರು, ಹಾಗೆ ಗೊತ್ತಿಲ್ಲ. ರಾತ್ರಿ ಕುಣಿಸ್ಯಾರ, ಮುಂಜೆ ಹೊತ್ತು ಹೊಂಟ 4-5 ಗಂಟೆಗೆ ಗಾಳಿ ಬೀಸಕತ್ತೆ. ಗಾಳಿ ಬೀಸ್ತು. ಅವಾಗ ಒಬ್ಬ ಮನುಷ್ಯ ಒಬ್ಬಕ್ಕೆ ಹೆಣ್ಮಗಳಿದ್ಲು. ಆಕೆ ಗಂಡ ರೋಗಿ. ಆ ಗಂಡ ಒಬ್ಬ ವೇಶ್ಯ ಮೇಲೆ ಅವನ ಮನಸ್ಸು. ಇವ ರೋಗಿ ಅದಾನ, ವೇಶ್ಯ ಹೆಂಗೆ ಕರ್ಕೋತಾಳ, ಅವನ ಮನಸ್ಸರೇ ಆಕೆ ಮೇಲೆ. ಆ ವೇಶ್ಯನ ಪ್ರಸನ್ನ ಮಾಡಬೇಕು ಅಂತ ತಿಳ್ಕೊಂಡು ಆ ಹೆಣ್ಮಗಳು ಏನು ಮಾಡ್ತಿರೋ, ಪತಿವ್ರತ ಹೆಣ್ಮಗಳು ದಿನಂಪ್ರತಿ ಆ ವೇಶ್ಯನ ಮನೆ ಮುಂದೆ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕ್ತಿದ್ರು. ಹಾಕಿ ಮನೆಗೆ ಹೋಗ್ತಿದ್ರು. ಎಂಥ ಪತಿ ಗಂಡ ವೇಶ್ಯನ ಮೇಲೆ ಮನಸ್ಸು ಮಾಡ್ಯಾನ. ಗಂಡ ಕುಷ್ಠ ರೋಗಿ ಅದಾನ, ಮನಸ್ಸರೇ ಅಂಥದ್ದು ಮಾಡ್ಯಾನ. ಆಕೆ ಹೆಂಗೆ ಒಪ್ತಾಳೆ? ಪರಂತು ಆಕೆ ಪ್ರಸನ್ನ ಮಾಡಿ ದಿನ ಕಸ ಹೊಡೆದು ರಂಗೋಲಿ ಹಾಕ್ತಿಳು. ವೇಷ ಎದ್ದು ನೋಡೋಕ್ಕೆ ಇಂಥ ಪಾಪಿ ನಾ ಇದ್ದೀನಿ, ನನ್ನ ಮನೆ ಮುಂದೆ ಯಾರು ರಂಗೋಲಿ ಹಾಕ್ತಾರೆ? ಯಾರು ಹೆಣ್ಮಗಳು ಇರಬೇಕಾಕಿ ಪುಣ್ಯ ಮಾಡೋದಕ್ಕೆ ನನಗೆ ಎಷ್ಟು ಪಾಪ ಕೊಡ್ತಾಳೆ ಅಂತ ತಿಳ್ಕೊಂಡು ಒಂದು ದಿವಸ ರಾತ್ರಿ ಎಚ್ಚರ ಕುಂತಲು. ಈಕೆ ಹೊಳೆ ನೀರು ತಂದು ತೊಳೆದು ರಂಗೋಲಿ ಹಾಕೋದು ನೋಡಿ ಹೊರಗೆ ಬಂದು ಕೈ ಹಿಡಿದು ನಮಸ್ಕಾರ ಮಾಡಿದ. ಅಮ್ಮ, ಮೊದಲೇ ನಾನು ಪಾಪಿ ಇದ್ದೀನಿ, ನಂದೇನು ಒಳ್ಳೆಯ ಧರ್ಮ ಇಲ್ಲ, ವೇಶ್ಯಾವೃತ್ತಿ ಅದ ನಂದು. ಅಂಥದ್ರಾಗ ಇಂಥದ್ದು ಮಾಡ್ತೀನಿ, ನನಗೆ ಯಾವ ನರಕಕ್ಕೆ ಹಾಕ್ತಿ, ಯಾಕೆ ಮಾಡ್ತಿ ಅಂತ ಕೇಳಿದ್ರೆ ಆಕೆ ಅಂತಾಳೆ, ನನ್ನ ಗಂಡ ನಿಮ್ಮ ಮೇಲೆ ಮನಸ್ಸು ಮಾಡ್ಯಾನ, ಪರಂತು ಮಹಾರೋಗಿ ಅದಾನ, ಊಟ ಬಿಟ್ಟಾನೆ, ನಿದ್ದೆ ಬಿಟ್ಟಾನೆ. ನನ್ನ ಗಂಡನ ಇಚ್ಛೆ ಪೂರ್ತಿ ಮಾಡೋಕ್ಕೆ ಸಲುವಾಗಿ ನಾನು ನಿನ್ನ ಮನೆ ಮುಂದೆ ಸೇವೆ ಮಾಡಕತ್ತೀನಿ. ವೇಶ್ಯನ ಮನೆ ಮುಂದೆ ಪ್ರತಿವ್ರತ ಸೇವೆ ಮಾಡ್ತಾಳೆ. ಆಕೆ ಅಂದ್ಲು, ಆಯಿತು ಕರ್ಕೊಂಬಂದಿನ ಗಂಡ. ಇವತ್ತು ನೋಡಿ ನೀವು ಚೌಕನಾಗ ಅಣಿಮಾಂಡ್ಯ ಋಷಿ ಕುಂಡ್ರಿಸ್ಯಾರ ಅಲ್ಲ, ಕಳ್ಳ ಅಲ್ಲವ, ಕಳ್ಳ ಅಂತ ತಿಳ್ಕೊಂಡು ರಾಜ ತಂದು ಕುಂಡ್ರಿಸ್ಯಾನ.
ಹೆಣ್ಮಗಳು ಹೊತ್ತು ಮುಳುಗಿದ ಬಳಕೆ ಏನಪ್ಪ ಅಂತ ಕೇಳಿದರೆ ಸ್ವಲ್ಪ ಕತ್ತೆ ಗಂಡಗೆ ಕರ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ಗಂಡಗೆ ಅಂಥ ಮಹಾರೋಗಿ ಗಂಡಗೆ ಹೆಗಲ ಮೇಲೆ ಕೂಡಿಸ್ಕೊಂಡು ವೇಶ್ಯ ಮನೆಗೆ ನಡೀತಾಳೆ. ಚೌಕನಾಗ ಬಂದ ಕೂಡಲೇ ಆಕೆ ಮಾರಿ ಕೆಳಗೆ ಮ್ಯಾಲ ಗಂಡದ ನೋಡಿಲ್ಲ, ಆ ಮಗ್ಗಲಕ್ಕೆ ಕಂಬದ ಮೇಲೆ ಅವನಿಗೆ ಕುಂಡ್ರಿಸ್ಯಾರ ಅದನ್ನು ನೋಡಿಲ್ಲ. ಪಾಪ ಆಕೆ ಹೋಗುವಾಗ ಆಕೆ ಗಂಡನ ಕಾಲ ಆ ಋಷಿಗೆ ಹತ್ತು. ಭಯಂಕರ ನೋವಾಯ್ತು, ಆಗ್ತಾ ಇಲ್ಲ ಮತ್ತು ಅಡಿಗಾಡೋದು ನೋವು ಆಗ್ತದೆ. ಭಯಂಕರ ನೋವಾಗಿ ಶಿವಾಯ ನಮಃ ಅಂತ ಚೀರಿದ್ರವರು. ಚೀರಿ ನೋಡ್ತಾರೆ, ಯಾವ ಮೂರ್ಖ ಅವ್ರಿಗೆ ಇಟ್ಟುದೇ ಗೊತ್ತಾಗಿರೋ, ಯಾವ ಇಟ್ಟನ ಗೊತ್ತಾಗಿದ್ದಿಲ್ಲ, ಈಗ ಹೆಸರಾಗಿ ಗೊತ್ತಾಯ್ತು ಯಾವ ಮಾಡ್ಯಾನ ಪಾಪ, ಇಂಥ ಪಾಪ ಮಾಡಂಗೆ ತ್ರಾಸು ಕೊಟ್ಟಾನೆ, ನನಗೆ ಈಗ ತ್ರಾಸು ಕೊಟ್ಟಲ್ಲ ಇವ ತಿಳ್ಕೊಂಡು ಈ ಮನುಷ್ಯ ಸೂರ್ಯ ಹೊಂಡದ್ರೊಳಗೆ ಸತ್ತು ಹೋಗ್ಬೇಕು ಅಂದ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಅದು ಮಹಾತ್ಮರ ಮಾತ. ವಾಚಮರ್ತೋನು ಧಾವತಿ. ನಾವು ಏನರ ಮಾತಾಡ್ಬೇಕಾದ್ರೆ ನೋಡಿ ಮಾತಾಡಬೇಕು, ಅದೇ ಇಲ್ಲ ಅಂತ. ಹೌದಲ್ಲ? ಕತ್ತಿದ್ರೆ ಕತ್ತಿ ಅನ್ಬೇಕು, ನೋಡಿ ಕುದುರೆ ಅನ್ಬೇಕು. ಮಹಾತ್ಮರು ಹೆಂಗಿರ್ತಾರೆ ಅವ್ರು ನೋಡಿ ಅವ್ರು ಅಂದಂಗೆ ಹಾಕದ ಕತ್ತಿ ಕುದುರೆ ಹಾಕೋದು, ಕುದುರೆ ಕತ್ತಕ್ಕದವ್ರು ಕತ್ತಿ ಅಂದ್ರೆ. ಸಾಯಿ ಅಂದ್ರೆ ಸತ್ಯ ಹೋಗ್ಬಿಡ್ತಾನವ, ಸತ್ತವನಿಗೆ ಹೇಳಂದ್ರೆ ಹೇಳ್ತಾನವ. ವಾಚ ಮರ್ತೋನು ಧಾವತಿ. ಮಹಾತ್ಮರು ಮಾತು ಅವ್ರು ಅಂದಂಗೆ ಹಾಕದ. ನಾವು ಇದ್ದದ್ದು ನೋಡಿ ಮಾತಾಡಬೇಕು. ಹೌದಲ್ಲ? ಗಣಸಿಗೆ ನೋಡಿ ಗಣಸು ಅನ್ಬೇಕು. ನಾವು ಮಹಾತ್ಮರು ಹೆಂಗಸಾದ್ರೆ ಹೆಂಗಸಾಗ್ತಾವ, ಹೆಂಗಸಾಗ್ಯಾವ ಎಷ್ಟು. ಅವ್ರು ಅಂದಂಗೆ ಅರ್ಥ ಹಾಕದ. ನಾವು ಅರ್ಥ ನೋಡಿ ಮಾತಾಡಬೇಕು. ಅಜ್ಞಾನಿಗಳು ಋಷಿಗಳು ಹೊತ್ತು ಹೊಂಡಿದರೆ ಸಾಯಿಲಿ ಅಂತ ಅಂದ. ಹೆಣ್ಮಗಳ ಕೆಳಗಿಳು ಸುಲ್ಲು. ಅಂತಹ ಗಂಡವ ರೋಗಿ. ಇಳಿಸಿ ಕೈಯಾಗ ನೀರು ತಗೊಂಡು ಅಂತಾಳೆ, ಸೂರ್ಯ ಹೊಂಡಬಾರ್ದು ಅಂದ್ರಕ್ಕೆ. ಹೊತ್ತೊಂಡ್ರೆ ನನ್ನ ಗಂಡ ಸಾಯ್ಬೇಕಲ್ಲ. ಸೂರ್ಯನಿಗೆ ಆಜ್ಞೆ ಕೊಡ್ತಾಳೆ, ನಾನು ಖರೆ ಪತಿವ್ರತ ಆಗಿ ಸತ್ಯ ಗಂಡನ ಮೇಲೆ ಪ್ರೀತಿ ಇದ್ದೆ ಅಂದರೆ ಸೂರ್ಯನಿಗೆ ಏಳಬೇಡ ಹೊಂಡಬೇಡ ಅಂತ ತಿಳ್ಕೊಂಡು ಕೈಯಾಗ ನೀರು ತೊಗೊಂಡ್ಬಿಟ್ಲು. 6ಕ್ಕೆ ಹೊಂಡ್ಬೇಕು ಸೂರ್ಯ. 12 ಆಯಿತು, 10 ಮುಳುಗಿತು. ಸೂರ್ಯ ಹೊಂಟೇ ಇಲ್ಲ. ಹೊಂಡಲಿಲ್ಲ ಅಂದರೆ ಗುಬ್ಬಿ ಚುಂಚು ಅನ್ನಲಿಲ್ಲ. ಎದ್ದು ಯಾರು ಹೊರಗೆ ಹೋಗಲಿಲ್ಲ. ವ್ಯಾಪಾರ ದಂಧ ಆಗಲಿಲ್ಲ. ಜಗತ್ತಿನಾಗ ಯಜ್ಞ ಹೋಮ ಎಲ್ಲ ಬಂದಾಗಿ ಹೋಗ್ಬಿಡ್ತು. ಹಾಹಾಕಾರ ನಡೀತು. ರಾತ್ರಿ ಲೈಟ್ ಹೋಲ್ ನಿಮ್ಗೆ ಗೊತ್ತಾಗ್ತದೆ. ಎಷ್ಟು ಮಂದಿ ಗಾಡಿಗೆ ಹಾಯ್ತಿರೋ, ಎಷ್ಟು ಮಂದಿ ಕಾಲು ಮುರ್ಕೋತಿರೋ. ಬರೀ ಲೈಟ್ ಹೋದ್ರೆ ಅಲ್ಲ ಚೀರಾಡ್ತೀರಿ, ಒದರಾಡ್ತೀರಿ. ಸೂರ್ಯ ಹೋದ್ರೆ ಹೆಂಗೆ? ಇಡೀ ಜಗತ್ತೇ ಸಮಸ್ಯೆ ಆಯಿತು. ಲೈಟ್ ಹೋಯ್ತು ಅಂದ್ರೆ ಅಡಿಗಿಲ್ಲ, ಎಲ್ಲ ಬಂದ. ಹೋಗಂಗಿಲ್ಲ, ಬರೋಂಗಿಲ್ಲ, ನೋಡೋಂಗಿಲ್ಲ. ಹೆಂಗೆ ಬಂದಾಕದ? ಸೂರ್ಯ ಬಂದ, ಎಲ್ಲ ಬಂದಾಯಿತು. ಏನಾಯ್ತು? ಸಮಸ್ತ ದೇವತೆಗಳು ಕೂಡಿ ವಿಚಾರ ಮಾಡಿದ್ರು. ಒಬ್ಬಕ್ಕೆ ಹೆಣ್ಮಗಳದಾಳೆ, ಪತಿವ್ರತ, ಅಣಿಮಾಂಡವ ಋಷಿ ಹೊತ್ತ ಹೊಂಡದ್ರಾಗೆ ಏನಪ್ಪ ಅಂತ ಕೇಳಿದರೆ ಸಾಯ್ಬೇಕಂತ ಶಾಪ್ ಕೊಟ್ಟಾರ. ಆ ಹೆಣ್ಮಗಳು ಹೊಂಡಬೇಡ ಅಂತ ಸೂರ್ಯನಿಗೆ ಆಜ್ಞೆ ಮಾಡ್ಯಾಳ. ಬಾ ಲೈಟ್ ಹೋಯ್ತು ಅಂದ್ರೆ ಮನೆಯವರೆಲ್ಲ ಹೊರಗೆ ಬಂದು ಕುಂಡಿರ್ತೀರಿಲ್ಲ ಎಲ್ಲರೂ. ನಮ್ಮನೆ ಹೋಯ್ತು, ಮನೆ ಎಲ್ಲ ಮನೆಯಲ್ಲಿ ನಮ್ಗೆ ಹೋಯ್ತು, ನಿಮ್ಗೆ ಹೋಯ್ತು. 10 ಮಂದಿ ಕೂಡಿ ಮಾತಾಡ್ತೀರಲ್ಲ. ಒಂದಷ್ಟು ಲೈಟ್ ಆದ್ರೆ ಹೆಂಗೆ ಮಾತಾಡ್ತೀರಿ? ಸೂರ್ಯನ ಮುಳುಗೇನ ಹೇಳೋಲ್ಲ, ಎಲ್ಲ ದೇವತೆಗಳು ಎಲ್ಲರೂ ಕುಡಿದ್ರು. ಏನಾಯ್ತು ಇಲ್ಲ. ಒಬ್ಬಕ್ಕೆ ಪತಿವ್ರತೆ ಹೆಣ್ಮಗಳು ಏನಪ್ಪ ಅಂತ ಕೇಳಿದರೆ ತನ್ನ ನಿಷ್ಠೆ, ಪತಿಯೇ ಪರಮ ದೈವತ, ಪತಿ ಸೇವೆಯನ್ನು ಪರಮಾತ್ಮನ ಸೇವೆಯನ್ನು ಮಾಡ್ಯಾಳ ತಿಳ್ಕೊಂಡು ಆ ಪತಿವ್ರತ ಹೆಣ್ಮಗಳು ಸೂರ್ಯ ಹೊಂಡಬೇಡ ಅಂತ ಶಾಪ್ ಕೊಟ್ಟಾಳೆ. ಅದಕ್ಕೆ ಸೂರ್ಯ ಹೊಂಟಿಲ್ಲ. ಇಂದ್ರ ಚಂದ ಎಲ್ಲ ದೇವತೆಗಳು ಆ ಹೆಣ್ಮಗಳ ಹಂತಕ್ಕೆ ಬಂದರು. ಅಮ್ಮ ಕೃಪಾ ಮಾಡು, ಸೂರ್ಯ ಹೊಂಡಲಿ ಅಂದ್ರೆ ಜಗತ್ತೆಲ್ಲ ಬಂದಾಗ್ತದೆ.
ಪೂಜಾ ಪಾಠ ವ್ಯವಹಾರ ನೌಕರಿ ಎಲ್ಲ ಬಂದಾಗ್ಬಿಡ್ತದೆ. ಬಂದಾಗ್ಬಿಡ್ತದೆ. ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದ್ರೆ ಏನಪ್ಪ ಅಂತ ಆಗ ಇಲ್ಲ ನಿನ್ನ ಗಂಡ ಜೀವ ಹೋಗಿಲ್ಲ ಅಂತ ತಿಳ್ಕೊಂಡು ಗೊತ್ತದ ಅದೆಷ್ಟು ಕರೀತಾರೆ, ಕಡಿತಕ್ಕ ಅವನ ಮೇಲೆ ಹಾಗೆ ಇರ್ತದೆ, ಸಾಯಂಗಿಲ್ಲ ಅವನು. ಶಕ್ತಿ ಅದ ಮನುಷ್ಯನಿಗೆ ಆಚಾರದಲ್ಲಿ. ಒಬ್ಬ ಹೆಣ್ಮಗಳು ದೇವತೆಗಳನ್ನು ಕೂಡ ನಿಂದಿಸುವಂಥ ಶಕ್ತಿ ಅದ. ಒಬ್ಬ ಸಣ್ಣ ಹುಡುಗ ಧ್ರುವ ಪರಮಾತ್ಮನ ಕರೆಸೋ ಶಕ್ತಿ ಅದ. ಪರಮಾತ್ಮನ ಕರೆಸದ ಬಾ ಅಂತ ದೇವರು ಬಂದ. ನಚಿಕೇತ ಸಣ್ಣ ಹುಡುಗರು, ಧ್ರುವ ಸಣ್ಣ ಹುಡುಗ, ಇವರೆಲ್ಲ ದೇವ್ರನ್ನ ಕರೆಸ್ಯಾರ್ರಿ. ಶಕ್ತಿ ಇಲ್ಲ. ಒಬ್ಬ ಹೆಣ್ಮಗಳು ಪರಮಾತ್ಮನ ಕರೆಸು, ಸೂರ್ಯ ನಿಂದಿರಿಸೋದು. ಅದಕ್ಕೆ ಮನುಷ್ಯನಿಗೆ ಆಚಾರ ಭಾಳ ದೊಡ್ಡದದ ರೀ, ಭಾಳ ದೊಡ್ಡದು. ಯಾವುದೇ ಕಣ್ಣಿಲೆ ಇದೇ ನೋಡ್ತೀನೇನ್ರಿ. ಒಂದು ದ್ರೌಪದಿ ನಾನು ಗಂಡ ಕುಡ್ಡದನ ಅಂತ ತಿಳ್ಕೊಂಡು ಆಕೆ ತಾನು ಕಣ್ಣು ಮುಚ್ಚೋದು ಕಟ್ಕೊಂಡ್ಲಲ್ಲ, ಎಂಥ ಹೆಣ್ಮಗಳು. ಕಣ್ಣು ಇದ್ದೂ ಕಣ್ಣು ಕಟ್ಕೊಂಡ್ಲು. ನನ್ನ ಗಂಡಗೆ ಬೇಡದ್ದ ನನಗೂ ಬೇಡ. ಆ ಒಂದು ವ್ರತ, ಒಂದು ನಿಯಮ, ಒಂದು ಹಠ ಹಿಡ್ದದ್ದಕ್ಕೆ ಮಹಾಭಾರತ ಏನಾಯಿತು ಅನ್ನೋದು ನಿಮಗೆ ಗೊತ್ತಿಲ್ಲ. ದೊಡ್ಡ ಮಹಾಭಾರತ ಆಯಿತು. ಅದಕ್ಕೆ ಜೀವನದಲ್ಲಿ ನಿಯಮ ಹಿಡೀರಿ. ನಿಯಮ ಇಲ್ಲದ ಮನುಷ್ಯನಿಗೆ ದನ ಅಂತಾರೆ. ದನಕ್ಕೆ ನಿಯಮ ಇಲ್ಲ. ಮನುಷ್ಯನಿಗೆ ಉಣಾಕ ತಿನ್ನಾಕ ನೋಡಾಕ ಮಾಡಾಕ ಆಡಾಕ ಎಲ್ಲಕ್ಕೂ ಒಂದು ನಿಯಮ ಮಾಡಿದ್ದಾರೆ. ಆ ನಿಯಮಕ್ಕನೇ ಶಾಸ್ತ್ರದಾಗ ಆಚಾರ ಅಂತಾರೆ. ಆಚಾರ ಇದ್ದವನೇ ದೇವರಾಕ್ಕನ, ಮಹಾತ್ಮ ಅಕ್ಕನ, ಸುಖಿ ಅಕ್ಕನ. ಅದಕ್ಕೆ ಶಾಸ್ತ್ರಕಾರರು ಆಚಾರವಾನ್ ಭವ, ಆಚಾರವಂತನಾಗುವಂತೆ ಹೇಳಿದ್ದಾರೆ. ಆಚಾರದೊಳಗೆ ಎಷ್ಟು ಪ್ರಕಾರ, ಯಾರ್ಯಾರು ಯಾವ ಆಚಾರ ಮಾಡಬೇಕು. ಒಬ್ರದ್ದು ಒಬ್ರಿಗೆ ನಡೆಯಂಗಿಲ್ಲಲ್ಲ. ಬ್ರಾಹ್ಮಣ ಮಾಡೋದು ವೈಶ್ಯ ಬರೋಂಗಿಲ್ಲ, ವೈಶ್ಯ ಮಾಡೋದು ಮತ್ತೊಬ್ಬರಿಗೆ ಬರೋಂಗಿಲ್ಲ. ಗಂಡ್ಮಗ ಮಾಡೋದು ಹೆಣ್ಮಗಳಿಗೆ ಮಾಡೋಕ್ಕೆ ಬರೋಂಗಿಲ್ಲ, ಹೆಣ್ಮಗ ಮಾಡೋದು ಗಂಡ್ಮಗಳಿಗೆ ಬರೋಂಗೆ ಬರಲ್ಲ. ದೊಡ್ಡವ್ರು ಮಾಡೋದು ಸಣ್ಣವ್ರು, ಪ್ರತಿಯೊಂದಕ್ಕೆ ಅದ. ಇದು ಆಚಾರ ಎಷ್ಟು ವಿಧ ಅದ. ಯಾರು ಯಾವ ಆಚಾರ ಮಾಡಬೇಕು ಅಂತ ವಿಚಾರ ಮಾಡಿದರೆ ನಾಳೆಗೆ ಅದರ ಬಗ್ಗೆ ವಿಚಾರ ಮಾಡೋಣ. ಸಮಯ ಆಗಿದೆ. ಹರಿ ಓಂ ತತ್ಸತ್.